ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಜಯಮುದೀರಯೇ. ಶ್ರೋತೃಗಳಿಗೆ ಮಹಾಭಾರತದ ಆದಿಪರ್ವದಲ್ಲಿ ಸಮಂತ ಪಂಚಕ ಕ್ಷೇತ್ರ ವರ್ಣನೆ, ಅಕ್ಷೌಹಿಣಿ ಸೇನೆಯ ಪ್ರಮಾಣ, ಮಹಾಭಾರತದಲ್ಲಿ ವರ್ಣಿತವಾಗಿರುವ ಪರ್ವಗಳಲ್ಲಿನ ಸಂಕ್ಷಿಪ್ತ ಪರಿಚಯ, ಮಹಾಭಾರತದ ಶ್ರವಣ ಪಠನಗಳ ಫಲವನ್ನು ಹೇಳುವ 2ನೆಯ ಅಧ್ಯಾಯಕ್ಕೆ ಸ್ವಾಗತ. ನೈಮಿಷಾರಣ್ಯವಾಸಿಗಳಾದ ಋಷಿಗಳು ಸೌತಿಗಳನ್ನು ಅಂದರೆ ಸೂತಮುನಿಗಳನ್ನು ಪ್ರಾರ್ಥಿಸಿದರು. ಸಮಂತ ಪಂಚಕಮಿತಿ ಯದುಕ್ತಂ ಸೂತನಂದನ ಏತತ್ಸರ್ವಂ ಯಥಾತತ್ವಂ ಶ್ರೋತುಮಿಚ್ಛಾಮಹೇ ವಯಂ. ಈವರೆಗೆ ಸೂತ ಮಹಾಮುನಿಗಳು ಅಲ್ಲಿ ನೆರೆದಿರುವಂತಹ ಸತ್ರಯಾಗದಲ್ಲಿ ನೆರೆದಿರುವಂತಹ ಶೌನಕಾದಿಗಳಿಗೆ ಮಹಾಭಾರತದ ಕಥಾಭಾಗವನ್ನು ಹೇಳುತ್ತಿದ್ದರು. ಮುಂದುವರೆದು ಶೌನಕಾದಿಗಳು ಕೇಳುತ್ತಾರೆ, ಸೂತನಂದನರೇ, ಸಮಂತ ಪಂಚಕವೆಂದು ತಾವು ಯಾವುದನ್ನು ಹೇಳಿದಿರೋ ಅದರ ವಿಷಯವಾಗಿಯೂ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಅಲ್ಲಿರುವ ಇತರ ಪ್ರದೇಶಗಳ ವಿಷಯವಾಗಿಯೂ ಯಥಾವತ್ತಾಗಿ ನಾವು ತಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕೆಂದಿದ್ದೇವೆ. ಏಕೆಂದರೆ ಈ ಹಿಂದೆಯೇ ಸೂತಮುನಿಗಳು ಹೇಳಿದರು, ಜನಮೇಜಯನ ಆಸ್ಥಾನದಿಂದ ಹೊರಟು ತಾನು ಕುರುಕ್ಷೇತ್ರಕ್ಕೆ ಭೇಟಿ ನೀಡಿ ಸಮಂತ ಪಂಚಕ ಕ್ಷೇತ್ರವನ್ನು ಸಂದರ್ಶಿಸಿಯೇ ಇಲ್ಲಿಗೆ ಬರುತ್ತಿರುವುದಾಗಿ ತಿಳಿಸಿದ್ದರು. ಆ ಕಾರಣದಿಂದಾಗಿಯೇ ಶೌನಕರು ಸೂತಿಗಳಲ್ಲಿ ಕೇಳುತ್ತಿದ್ದಾರೆ. ಸೌತಿಗಳು ಹೇಳುತ್ತಾರೆ, ಎಲೈ ವಿಪ್ರಸತ್ತಮರೇ, ನಾನು ಹೇಳಲಿರುವ ಶುಭಕರವಾದ ಕಥೆಗಳನ್ನು ಮತ್ತು ಸಮಂತ ಪಂಚಕ ಕ್ಷೇತ್ರದ ವರ್ಣನೆಯನ್ನು ಕೇಳಿರಿ. ತ್ರೇತಾ ಮತ್ತು ದ್ವಾಪರ ಯುಗಗಳ ಸಂಧಿಕಾಲದಲ್ಲಿ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾದ ಪರಶುರಾಮನು ಕ್ಷತ್ರಿಯರ ಮೇಲೆ ತನಗುಂಟಾದ ಕೋಪದಿಂದ ಪ್ರಚೋದಿತನಾಗಿ ಹಲವು ಬಾರಿ ಕ್ಷತ್ರಿಯರನ್ನು ಸಂಹಾರ ಮಾಡಿದನು. ಯಜ್ಞೇಶ್ವರನಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿದ್ದ ಪರಶುರಾಮನು ತನ್ನ ಭುಜ ಬಲ ಪರಾಕ್ರಮಗಳಿಂದ ಸರ್ವ ಕ್ಷತ್ರಿಯರನ್ನು ಧ್ವಂಸ ಮಾಡಿ ಸಮಂತ ಪಂಚಕ ಕ್ಷೇತ್ರದಲ್ಲಿ 5 ರಕ್ತ ಸರೋವರಗಳನ್ನು ನಿರ್ಮಿಸಿದನು. ಕೋಪಾವಿಷ್ಟನಾಗಿದ್ದ ಪರಶುರಾಮನು ಆ ರಕ್ತದಿಂದಲೇ ತನ್ನ ಪಿತೃದೇವತೆಗಳಿಗೆ ತರ್ಪಣವನ್ನು ಕೊಟ್ಟನೆಂದು ಕೇಳಿದ್ದೇವೆ. ಒಮ್ಮೆ ರುಚಿಕನೆ ಮೊದಲಾದ ಪಿತೃದೇವತೆಗಳು ಅವನನ್ನು ಸಮೀಪಿಸಿ, ವತ್ಸ ಪರಶುರಾಮ, ನಿನ್ನ ಪರಾಕ್ರಮಕ್ಕೂ ಮತ್ತು ನೀನು ನಮ್ಮಲ್ಲಿಟ್ಟಿರುವ ಪೂಜ್ಯ ಭಾವನೆಗೂ ಮೆಚ್ಚಿದ್ದೇವೆ. ನಿನಗೆ ಮಂಗಳವಾಗಲಿ. ಮಹಾದ್ಯುತಿಮಂತನೇ, ನೀನು ಯಾವ ವರವನ್ನು ಅಪೇಕ್ಷಿಸುವೆಯೋ ಆ ವರವನ್ನು ಕೇಳು ಎಂದರು. ಪರಶುರಾಮನು ವಿನೀತನಾಗಿ ನಮಸ್ಕರಿಸಿ ದೈನ್ಯ ಭಾವದಿಂದ ಕೈಜೋಡಿಸಿ ನಿಂತು, ಪಿತೃದೇವತೆಗಳು ನನ್ನ ಮೇಲೆ ಕರುಣೆಯುಳ್ಳವರಾಗಿದ್ದರೆ ನಾನು ಕೋಪಾವಿಷ್ಟನಾಗಿ ಕ್ಷತ್ರಿಯರನ್ನು ಕೊಂದುದರಿಂದ ಸಂಭವಿಸಿರುವ ಪಾಪವು ಪರಿಹಾರಗೊಳ್ಳಲಿ ಮತ್ತು ನಾನು ನಿರ್ಮಿಸಿರುವ ಈ ರಕ್ತ ಸರೋವರಗಳು ಪರಮ ಪಾವನವಾದ ಸರೋವರಗಳೆಂದು ಪ್ರಸಿದ್ಧಿಯನ್ನು ಹೊಂದಲಿ ಎಂದು ಪ್ರಾರ್ಥಿಸಿದನು. ಪಿತೃದೇವತೆಗಳು ತಥಾಸ್ತು ಎಂದು ಹೇಳಿ ಕ್ಷತ್ರಿಯರನ್ನು ಕ್ಷಮಿಸಿ ಬಿಡಬೇಕೆಂದು ಮತ್ತು ಅವರನ್ನು ಸಂಹಾರ ಮಾಡಕೂಡದೆಂದು ಪರಶುರಾಮನಿಗೆ ಹೇಳಿದರು. ಪಿತೃದೇವತೆಗಳ ಮಾತಿನಂತೆ ಪರಶುರಾಮನು ಯುದ್ಧದಿಂದ ವಿರಮಿಸಿದನು. ಆ 5 ರಕ್ತ ಸರೋವರಗಳ ಬಳಿಯಲ್ಲಿದ್ದ ದೇಶವು ಸಮಂತ ಪಂಚಕ ಕ್ಷೇತ್ರವೆಂದೇ ಮುಂದೆ ಪ್ರಸಿದ್ಧಿ ಹೊಂದಿತು. ಆ ಕ್ಷೇತ್ರವು ಬಹಳ ಪುಣ್ಯಪ್ರದವಾದುದು. ಏನ ಲಿಂಗೇನ ಯೋ ದೇಶೋ ಯುಕ್ತ ಸಮುಪಲಕ್ಷ್ಯತೆ ತೇನೈವ ನಾಮ್ನಾಂ ತಂ ದೇಶಂ ವಾಚ್ಯಾಮಾಹುರ್ಮನೀಷಿಣಃ. 5 ರಕ್ತ ಸರೋವರಗಳಿರುವ ಪ್ರದೇಶವನ್ನು ಸಮಂತ ಪಂಚಕ ಕ್ಷೇತ್ರವೆಂದು ಕರೆದಂತೆ ಯಾವ ಒಂದು ಚಿಹ್ನೆಗಿಂದ ಯಾವ ಒಂದು ದೇಶವು ಕೂಡಿರುವುದೋ ಆ ಚಿಹ್ನೆಯ ಹೆಸರಿನಿಂದಲೇ ಆ ದೇಶವನ್ನು ಅಥವಾ ಆ ಪ್ರದೇಶವನ್ನು ಕರೆಯಬೇಕೆಂಬುದು ವಿದ್ವಾಂಸರ ಅಭಿಪ್ರಾಯವಾಗಿದೆ. ತ್ರೇತಾ ಮತ್ತು ದ್ವಾಪರ ಯುಗಗಳ ಸಂಧಿಕಾಲದಲ್ಲಿ ಸಮಂತ ಪಂಚಕ ಕ್ಷೇತ್ರದ ನಿರ್ಮಾಣವಾಯಿತು. ದ್ವಾಪರ ಮತ್ತು ಕಲಿಯುಗಗಳ ಸಂಧಿಕಾಲದಲ್ಲಿ ಆ ಮಹಾಕ್ಷೇತ್ರದಲ್ಲಿಯೇ ಕುರು ಪಾಂಡವ ಸೇನೆಗಳ ನಡುವೆ ಮಹಾಯುದ್ಧವಾಯಿತು. ಪರಮ ಧರ್ಮಿಷ್ಠವಾದ ಭೂದೋಷ ವರ್ಜಿತವಾದ ಸಮಂತ ಪಂಚಕ ಕ್ಷೇತ್ರಕ್ಕೆ 18 ಅಕ್ಷೌಹಿಣಿ ಸೈನ್ಯಗಳು ಯುದ್ಧ ಮಾಡುವ ಆಸಕ್ತಿಯಿಂದ ಆಗಮಿಸಿದವು. ಬ್ರಾಹ್ಮಣೋತ್ತಮರೇ, ಸೈನಿಕರೆಲ್ಲರೂ ಅಲ್ಲಿಗೆ ಯುದ್ಧಕ್ಕಾಗಿ ಆಗಮಿಸಿ ಅಲ್ಲಿಯೇ ನಿಧನ ಹೊಂದಿದರು. ಆದುದರಿಂದಲೇ ಆ ದೇಶಕ್ಕೆ ಸಮಂತ ಪಂಚಕವೆಂಬ ಹೆಸರು ನಿಷ್ಪನ್ನವಾಗಿದೆ. ಬ್ರಾಹ್ಮಣೋತ್ತಮರೇ, 3 ಲೋಕಗಳಲ್ಲಿಯೂ ಆ ಸಮಂತ ಪಂಚಕ ಕ್ಷೇತ್ರವು ಯಾವ ಕಾರಣದಿಂದ ಪ್ರಸಿದ್ಧಿ ಹೊಂದಿತು ಎಂಬ ವಿಷಯವನ್ನು ನಿಮಗೆ ಸವಿಸ್ತಾರವಾಗಿ ಹೇಳಿರುತ್ತೇನೆ. ಶೌನಕಾದಿ ಮಹರ್ಷಿಗಳು ಪ್ರಶ್ನಿಸುತ್ತಾರೆ, ಸೌತಿಗಳೇ, ತಾವು ಅಕ್ಷೌಹಿಣಿ ಎಂಬುದಾಗಿ ಹೇಳಿದಿರಲ್ಲವೇ? ಅಕ್ಷೌಹಿಣಿಗೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳನ್ನು ತಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕೆಂದಿರುತ್ತೇವೆ. ಅಕ್ಷೌಹಿಣಿಯ ಪರಿಮಾಣವು ಎಷ್ಟು? ಕಾಲಾಳುಗಳು, ಕುದುರೆಗಳು, ಆನೆಗಳು ಮತ್ತು ರಥಗಳು ಎಷ್ಟು ಸೇರಿದರೆ ಒಂದು ಅಕ್ಷೌಹಿಣಿಯಾಗುತ್ತದೆ? ಈ ಎಲ್ಲವೂ ತಮಗೆ ತಿಳಿದಿರುವುದರಿಂದ ಎಲ್ಲ ವಿಷಯಗಳನ್ನು ನಮಗೆ ಯಥಾವತ್ತಾಗಿ ಹೇಳಿರಿ. ಸೌತಿಗಳು ಹೇಳುತ್ತಾರೆ, ಏಕೋ ರಥೋ ಗಜಶ್ಚೈಕೋ ನರಾಃ ಪಂಚ ಪದಾತಯಃ ತ್ರಯಶ್ಚ ತುರಗಾಸ್ತಂಗ್ನೈಃ
ಪತ್ತಿರಿತ್ಯಭಿಧೀಯತೆ. ಒಂದು ರಥ, ಒಂದು ಆನೆ, 5 ಕಾಲಾಳುಗಳು, 3 ಕುದುರೆಗಳು ಇವು ಒಂದು ಪತ್ತಿ ಎನಿಸಿಕೊಳ್ಳುತ್ತವೆ. ಪತ್ತಿಂತು ತ್ರಿಗುಣಾಮೇತ ಮಾಹು ಸೇನಾಮುಖಂಬುದಾಹ ತ್ರೀಣಿ ಸೇನಾ ಮುಖಾನ್ಯೇಕೋ ಗುಲ್ಮಗಿತ್ಯಭಿಧೀಯತೆ. 3 ಪತ್ತಿಗಳು ಸೇರಿದರೆ ಒಂದು ಸೇನಾಮುಖ, ಅದೇ ರೀತಿ 3 ಸೇನಾಮುಖಗಳು ಸೇರಿದರೆ ಒಂದು ಗುಲ್ಮವಾಗುತ್ತದೆ. ತಯೋಗುಲ್ಮ ಗಣೋ ನಾಮ ವಾಹಿನೀತು ಗಣಾಶ್ರಯ ಶ್ರತಾಸ್ತಿಸ್ರಸ್ತು ವಾಹಿನ್ಯ ಪ್ರತನೇತಿ ವಿಚಕ್ಷಣೈ. 3 ಗುಲ್ಮಗಳು ಕೂಡಿ ಒಂದು ಗಣ, 3 ಗಣಗಳು ಕೂಡಿ ಒಂದು ವಾಹಿನಿ, ಇದೇ ರೀತಿ 3 ವಾಹಿನಿಗಳು ಒಂದು ಪ್ರಥನ ಎನಿಸಿಕೊಳ್ಳುತ್ತದೆ. ಚಮೂಸ್ತು ಪ್ರಥನಾಸ್ತ್ರಿಸ್ತ್ರಶ್ಚಂವಸ್ವನೀಕಿನಿ ಅನೀಕಿನೀಂ ದಶಗುಣಾಂ ಪ್ರಾಹುರಕ್ಷೌಹಿಣಿ ಬುಧಾಹ. 3 ಪ್ರಥನಗಳು ಸೇರಿ ಒಂದು ಚಮು ಆದರೆ 3 ಚಮುಗಳು ಸೇರಿ ಒಂದು ಅನೀಕಿನಿಯಾಗುತ್ತದೆ. ಅದೇ ರೀತಿ 10 ಅನೀಕಿನಿಗಳು ಒಂದಾದಾಗ ಅದು ಒಂದು ಅಕ್ಷೌಹಿಣಿಗೆ ಸಮಾನವಾಗುತ್ತದೆ. ಸಂಖ್ಯಾಶಾಸ್ತ್ರ ಪರಿಣತರಾದವರು ಇದನ್ನು ಅಕ್ಷೌಹಿಣಿ ಎಂದು ಕರೆಯುತ್ತಾರೆ. ತಪೋಧನರೇ, ಅಕ್ಷೌಹಿಣಿಯ ಸಂಪೂರ್ಣ ಕೋಷ್ಟಕವನ್ನು ನಿಮಗೆ ಹೇಳಿರುತ್ತೇನೆ. ಕುರುಪಾಂಡವ ಸೈನ್ಯಗಳು ಈ ಸಂಖ್ಯಾನುಸಾರವಾಗಿಯೇ ಇದ್ದವು. 2 ಪಕ್ಷಗಳ ಸೈನ್ಯಗಳು ಸೇರಿ ಒಟ್ಟು 18 ಅಕ್ಷೌಹಿಣಿಗಳಿದ್ದವು. ಪರಮಾದ್ಭುತವಾದ ಕರ್ಮವನ್ನು ಮಾಡಿ ತೋರಿಸುವ ಕಾಲದ ಪ್ರೇರಣೆಯಿಂದಾಗಿ ಕೌರವರನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ಮೇಲೆ ಹೇಳಿದ 18 ಅಕ್ಷೌಹಿಣಿ ಸೈನ್ಯಗಳು ಸಮಂತ ಪಂಚಕ ಕ್ಷೇತ್ರದಲ್ಲಿ ಸೇರಿ ಅಲ್ಲಿಯೇ ನಿಧನ ಹೊಂದಿದವು. 18 ದಿನಗಳು ನಡೆದ ಕೌರವ ಪಾಂಡವರ ಯುದ್ಧದಲ್ಲಿ ಭೀಷ್ಮನು 10 ದಿನಗಳ ಪರ್ಯಂತವಾಗಿ ಕೌರವ ಸೇನೆಯ ದಂಡನಾಯಕತ್ವವನ್ನು ವಹಿಸಿ ಯುದ್ಧ ಮಾಡಿದನು. ದ್ರೋಣರು 5 ದಿನಗಳು, ಕರ್ಣನು 2 ದಿನಗಳು, ಶಲ್ಯನು ಅರ್ಧ ದಿನವು ದಂಡನಾಯಕತ್ವವನ್ನು ವಹಿಸಿ ಮರಣ ಹೊಂದಿದ ನಂತರದಲ್ಲಿ ಉಳಿದ ಅರ್ಧ ದಿವಸದಲ್ಲಿ ಭೀಮ ದುರ್ಯೋಧನರ ನಡುವೆ ಗದಾಯುದ್ಧವು ನಡೆಯಿತು. 18ನೆಯ ದಿವಸದ ಅಂತ್ಯದಲ್ಲಿಯೇ, ಅಂದರೆ ಆ ರಾತ್ರಿಯಲ್ಲಿಯೇ ಅಶ್ವತ್ಥಾಮ, ಕೃತವರ್ಮ ಮತ್ತು ಕೃಪಾಚಾರ್ಯರು ಯುದ್ಧ ಮುಗಿಯಿತೆಂದು ನಿಶ್ಚಿಂತೆಯಿಂದ ಮಲಗಿದ್ದ ಯುಧಿಷ್ಠಿರನ ಅಳಿದುಳಿದ ಸೇನೆಯನ್ನು ಧ್ವಂಸ ಮಾಡಿಬಿಟ್ಟರು. ಸೌತಿಗಳು ಮುಂದುವರೆದು ಹೇಳುತ್ತಾರೆ, ಶೌನಕರೇ, ನಾನು ತಮ್ಮ ಯಾಗ ಸಮಯದಲ್ಲಿ ವ್ಯಾಸಪ್ರಣೀತವಾದ ಯಾವ ಮಹಾಭಾರತವನ್ನು ಹೇಳಲು ಉಪಕ್ರಮಿಸಿರುವೆನೋ ಅದೇ ಭಾರತವನ್ನು ಹಿಂದೆ ವ್ಯಾಸರ ಶಿಷ್ಯರಾದ ಧೀಮಂತರಾದ ವೈಶಂಪಾಯನರು ಜನಮೇಜಯನ ಸರ್ಪಯಾಗದ ಅವಭೃತಾನಂತರದಲ್ಲಿ, ಅಂದರೆ ಸರ್ಪಸತ್ರದಲ್ಲಿ ವ್ಯಾಸರ ನಿರ್ದೇಶದಂತೆ ಪ್ರಪಂಚದ ಸಕಲ ರಾಜರ ವೀರ್ಯ ಮತ್ತು ಯಶಸ್ಸುಗಳ ಪ್ರಾಪ್ತಿಗಾಗಿ ಹೇಳಿದರು. ಪೌಷ್ಯ, ಪೌಲೋಮ ಮತ್ತು ಆಸ್ತಿಕ ಪರ್ವಾನುಕ್ರಮವಾಗಿ ವೈಶಂಪಾಯನರು ಮಹಾಭಾರತ ಕಥೆಯನ್ನು ಪ್ರವಚನ ಮಾಡಿದರು. ಮಹರ್ಷಿಗಳೇ, ಮೋಕ್ಷಾರ್ಥಿಯು ಹೇಗೆ ವೈರಾಗ್ಯದ ಆಶ್ರಯವನ್ನು ಪಡೆಯುತ್ತಾನೆಯೋ ಅದೇ ರೀತಿಯಲ್ಲಿ ಧೀಮಂತನಾದ ಮನುಷ್ಯನು ತನ್ನ ಧರ್ಮಾರ್ಥ ಕಾಮ ಮೋಕ್ಷ ಸಾಧನೆಗಾಗಿ ಅಲೌಕಿಕವಾದ ಅರ್ಥವುಳ್ಳ ವಿಚಿತ್ರವಾದ ಪದಜಾಲಗಳಿಂದ ಕೂಡಿರುವ ಅನೇಕಾನೇಕ ಆಖ್ಯಾನಗಳನ್ನು ಒಳಗೊಂಡಿರುವ ಭಾರತವನ್ನು ಆಶ್ರಯಿಸುತ್ತಾನೆ. ತಿಳಿಯಬೇಕಾದ ವಸ್ತುಗಳಲ್ಲಿ ಅತಿ ಮುಖ್ಯವಾದುದು ಆತ್ಮವಸ್ತುವಾಗಿರುವಂತೆ, ಪ್ರಿಯವಾದ ವಸ್ತುಗಳಲ್ಲಿ ಪ್ರಾಣವು ಅತ್ಯಂತ ಪ್ರಿಯವಾದ ವಸ್ತುವಾಗಿರುವಂತೆ, ಸರ್ವಾಗಮಗಳಲ್ಲಿಯೂ ಇತಿಹಾಸಗಳಲ್ಲಿಯೂ ಶ್ರೇಷ್ಠತಮವಾದ ಇತಿಹಾಸವು ಈ ಮಹಾಭಾರತವಾಗಿದೆ. ಅನಾಶ್ರಿತ್ಯೇದ ವಾಖ್ಯಾನಂ ಕಥಾ ಭುವಿನ ವಿದ್ಯತೆ ಆಹಾರ ಮನಪಾಶ್ರಿತ್ಯ ಶರೀರಸ್ಯೇವ ಧಾರಣಂ. ಆಹಾರವನ್ನು ಸ್ವೀಕರಿಸದೆ ಶರೀರ ಧಾರಣೆಯು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಮಹಾಭಾರತವನ್ನು ಆಶ್ರಯಿಸದಿರುವ ಯಾವುದೊಂದು ಆಖ್ಯಾನವೂ ಈ ಪ್ರಪಂಚದಲ್ಲಿಲ್ಲ. ಔನ್ನತ್ಯವನ್ನು ಅಪೇಕ್ಷಿಸುವ ಸೇವಕರು ತಮ್ಮ ಸ್ವಾಮಿಯನ್ನು ನಿರಂತರವಾಗಿ ಆಶ್ರಯಿಸುವಂತೆ ಕೀರ್ತಿಕಾಮರಾದ ಕವಿಗಳು ಭಾರತವನ್ನು ಆಶ್ರಯಿಸಿ ಕಾವ್ಯಗಳನ್ನು, ನಾಟಕಗಳನ್ನು ರಚಿಸಿ ಕೀರ್ತಿವಂತರಾಗುತ್ತಾರೆ. ಲೌಕಿಕ ವೈದಿಕಾತ್ಮಕವಾದ ಎಲ್ಲ ರೀತಿಯ ಜ್ಞಾನ ಪ್ರಕಾಶಕ್ಕೆ ಸ್ವರ ವ್ಯಂಜನಾತ್ಮಕವಾದ ಸಮಸ್ತ ವಾಂಗ್ಮಯವೇ ಆಧಾರವಾಗಿರುವಂತೆ ಐಹಿಕಾಮುಷ್ಮಿಕ ಸಂಬಂಧವಾದ ಉತ್ತಮ ವಿದ್ಯಾಬುದ್ಧಿಗಳಿಗೆ ಈ ಇತಿಹಾಸವು ಮುಖ್ಯ ಸಾಧನವಾಗಿದೆ. ದ್ವಿಜಸತ್ತಮರೇ, ಈ ಮಹಾಭಾರತವು ಜ್ಞಾನದ ಭಂಡಾರವಾಗಿದೆ. ಇದರ ಅನೇಕ ಪ್ರಕರಣಗಳು ರಹಸ್ಯಾರ್ಥಗಳಿಂದ ಕೂಡಿವೆ. ವೇದಾರ್ಥಗಳು ಈ ಇತಿಹಾಸದ ಅನೇಕ ಸಂದರ್ಭಗಳಲ್ಲಿ ಪ್ರತಿಪಾದಿತವಾಗಿವೆ. ಇಂತಹ ಶ್ರೇಷ್ಠವಾದ ಇತಿಹಾಸದ ಪರ್ವ ಸಂಗ್ರಹ ಪರ್ವವನ್ನು ಕೇಳಿರಿ. ಮೊದಲು ಪರ್ವಗಳ ಅನುಕ್ರಮಣಿಕೆಯನ್ನು ಹೇಳಿ ಅನಂತರ ಪರ್ವಗಳಲ್ಲಿರುವ ವಿಷಯಗಳನ್ನು ಸಂಗ್ರಹಿಸಿ ಹೇಳುತ್ತೇನೆ. ಮಹಾಭಾರತದಲ್ಲಿರುವ ಪರ್ವಗಳು, ಉಪಪರ್ವಗಳು ಈ ರೀತಿಯಾಗಿವೆ. ಆದಿಪರ್ವ, ಇದರೊಳಗೆ ಅನುಕ್ರಮಣಿಕ, ಪರ್ವ ಸಂಗ್ರಹ, ಪೌಷ್ಯ, ಪೌಲೋಮ, ಆಸ್ತಿಕ, ಆದಿ ಅಂಶಾವತರಣ, ಅದ್ಭುತವೂ ರೋಮಾಂಚಕಾರಿಯೂ ಆದ ಸಂಭವ ಪರ್ವ, ಜತುಗ್ರಹದಾಹ, ಹಿಡಿಂಬದ್ಮಧ, ಭಕವದ, ಚೈತ್ರರಥ, ಸ್ವಯಂವರ, ವೈವಾಹಿಕ, ವಿದುರಾಗಮನ, ರಾಜ್ಯರಂಭ,
ಅರ್ಜುನ ವನವಾಸ, ಸುಭದ್ರಾಹರಣ, ಹರಣಾಹರಣ, ಖಾಂಡವದಾಹ, ಮಯದರ್ಶನ ಇವು ಆದಿಪರ್ವದಲ್ಲಿದ್ದರೆ, ಎರಡನೆಯ ಸಭಾಪರ್ವದಲ್ಲಿ ಉಪಪರ್ವವಾಗಿ ಮಂತ್ರಪರ್ವ ಅಥವಾ ಸಭಾಕ್ರಿಯ, ಲೋಕಪಾಲ ಸಭಾಖ್ಯಾನ, ರಾಜಸೂಯ ಸಮಾರಂಭ, ಜರಾಸಂಧವಧ, ದಿಗ್ವಿಜಯ, ರಾಜಸೂಯಕ, ಅರ್ಘ್ಯಾಭಿಹರಣ, ಶಿಶುಪಾಲವಧ, ದ್ಯೂತ, ಅನುದ್ಯೂತ ಈ ಪರ್ವಗಳಿವೆ. ಮುಂದೆ ಮೂರನೆಯದಾದ ವನಪರ್ವದಲ್ಲಿ ಆರಣ್ಯಕ, ಕಿರ್ಮೀರವಧ, ಅರ್ಜುನಾಭಿಗಮನ, ಈಶ್ವರಾರ್ಜುನರ ಯುದ್ಧದ ವರ್ಣನೆ ಇರುವ ಕೈರಾತ, ಇಂದ್ರಲೋಕಾಭಿಗಮನ, ನಲೋಪಾಖ್ಯಾನ, ತೀರ್ಥಯಾತ್ರ, ಜಟಾಸುರವಧ, ಯಕ್ಷಯುದ್ಧ, ನಿವಾತ ಕವಚ ಯುದ್ಧ, ಅಜಗರ, ಮಾರ್ಕಂಡೇಯ ಸಮಾಸ್ಯ, ದ್ರೌಪದಿ ಸತ್ಯಭಾಮಾ ಸಂವಾದ, ಘೋಷಯಾತ್ರ, ಮೃಗಸ್ವಪ್ನೋದ್ಭವ, ವ್ರೀಹಿದ್ರೌಣಿಕ, ಐಂದ್ರದ್ಯುಮ್ನ, ದ್ರೌಪದಿ ಹರಣ, ಜಯದ್ರಥ ಮೋಕ್ಷಣ, ಸಾವಿತ್ರಿಯ ಪಾತಿವೃತ್ಯದ ಅದ್ಭುತವಾದ ಮಹಿಮೆ, ರಾಮೋಪಾಖ್ಯಾನ, ಕುಂಡಲಾಹರಣ, ಆರಣೆಯ ಈ ಉಪಪರ್ವಗಳಿವೆ. ಇನ್ನು ನಾಲ್ಕನೆಯದಾದ ವೈರಾಟ ಪರ್ವದಲ್ಲಿ ಪಾಂಡವ ಪ್ರವೇಶ, ಸಮಯಪಾಲನ, ಕೀಚಕವಧ, ಗೋಗ್ರಹಣ, ಅಭಿಮನ್ಯು ಉತ್ತರೆಯರ ವಿವಾಹ ಈ ಉಪಪರ್ವಗಳಿವೆ. ಮುಂದೆ ಐದನೆಯದಾದ ಉದ್ಯೋಗ ಪರ್ವದಲ್ಲಿ ಸೇನೋದ್ಯೋಗ, ಸಂಜಯಯಾನ, ಪ್ರಜಾಗರ, ಗುಹ್ಯವಾದ ಆಧ್ಯಾತ್ಮ ದರ್ಶನವಿರುವ ಸನತ್ಸುಜಾತ, ಯಾನಸಂಧಿ, ಭಗವದ್ಧ್ಯಾನ, ಇದರಲ್ಲಿ ಮಾತಲಿಯ ಉಪಾಖ್ಯಾನ, ಗಾಲವಚರಿತ, ಸಾವಿತ್ರಿ, ವಾಮದೇವ ಮತ್ತು ವೈನ್ಯರ ಉಪಾಖ್ಯಾನಗಳಿವೆ. ಜಮದಗ್ನಿ ಮತ್ತು 16 ಮಂದಿ ರಾಜರ ಉಪಾಖ್ಯಾನಗಳು ಇವೆ. ಶ್ರೀಕೃಷ್ಣನ ಸಭಾಪ್ರವೇಶ, ವಿದುಲೆಯು ತನ್ನ ಮಗನಿಗೆ ಮಾಡಿದ ಉಪದೇಶ, ಯುದ್ಧೋದ್ಯೋಗ, ಸೈನ್ಯ ನಿರ್ಮಾಣ ಮತ್ತು ವಿಶ್ವೋಪಾಖ್ಯಾನಗಳು ಕ್ರಮಶಃ ಇಲ್ಲಿ ಹೇಳಲ್ಪಟ್ಟಿವೆ. ಈ ಸಂದರ್ಭದಲ್ಲಿಯೇ ಮಹಾತ್ಮನಾದ ಕರ್ಣನ ವಿವಾದ ಪರ್ವವು ಸೇರಿದೆ. ಅನಂತರ ಸೇನಾ ನಿರ್ಯಾಣ, ಉಲೂಕ ದೂತಾಗಮನ, ರಥಾತಿರಥ ಸಂಖ್ಯಾನ, ಅಂಬೋಪಾಖ್ಯಾನ ಇವು ಈ ಪರ್ವದಲ್ಲಿ ಉಕ್ತವಾಗಿವೆ. ಆರನೆಯದಾದ ಭೀಷ್ಮ ಪರ್ವ ಅಥವಾ ಭೀಷ್ಮಾಭಿಷೇಚನದಲ್ಲಿ ಜಂಬೂಖಂಡ ವಿನಿರ್ಮಾಣ, ಭೂಮಿಪರ್ಗ ಇದರಲ್ಲಿ ದ್ವೀಪಗಳ ವಿಸ್ತಾರವಾದ ವರ್ಣನೆ ಇದೆ. ಅನಂತರ ಭಗವದ್ಗೀತಾ ಮತ್ತು ಭೀಷ್ಮವಧ ಪರ್ವಗಳಿವೆ. ಏಳನೆಯದಾದ ದ್ರೋಣ ಪರ್ವದಲ್ಲಿ ದ್ರೋಣಾಭಿಷೇಚನ, ಸಂಶಪ್ತಕವಧ, ಅಭಿಮನ್ಯುವಧ, ಪ್ರತಿಜ್ಞಾ, ಜಯದ್ರಥವಧ, ಘಟೋತ್ಕಚವಧ, ದ್ರೋಣವಧ ಮತ್ತು ನಾರಾಯಣಾಸ್ತ್ರ ಮೋಕ್ಷಣ ಪರ್ವಗಳಿವೆ. ಇನ್ನು 8ನೆಯದಾದ ಕರ್ಣ ಪರ್ವವಿದೆ. 9ನೆಯ ಶಲ್ಯ ಪರ್ವದಲ್ಲಿ ಹೃದಪ್ರವೇಶನ, ಗದಾಯುದ್ಧ, ಸಾರಸ್ವತ ಪರ್ವಗಳಿವೆ. 10ನೆಯ ಸೌಪ್ತಿಕ ಪರ್ವದಲ್ಲಿ ಐಶಿಕ ಪರ್ವವೆಂಬ ಉಪಪರ್ವ ಹೊಂದಿದೆ. 11ನೆಯ ಸ್ತ್ರೀ ಪರ್ವದಲ್ಲಿ ಜಲಪ್ರದಾನ, ಸ್ತ್ರೀ ವಿಲಾಪ, ಶ್ರಾದ್ದ, ಬ್ರಾಹ್ಮಣನ ವೇಷದಲ್ಲಿದ್ದ ಚಾರ್ವಾಕ ರಾಕ್ಷಸನ ನಿಗ್ರಹಣ, ಅಭಿಷೇಚನಿಕ, ಗ್ರಹ ಪ್ರವಿಭಾಗ ಈ ಉಪಪರ್ವಗಳಿವೆ. 12ನೆಯ ಶಾಂತಿ ಪರ್ವದಲ್ಲಿ ರಾಜಧರ್ಮ, ಆಪದ್ಧರ್ಮ, ಮೋಕ್ಷ ಧರ್ಮಗಳಿವೆ. 13ನೆಯದಾದ ಅನುಶಾಸನಿಕ ಪರ್ವದಲ್ಲಿ ದಾನ ಧರ್ಮ, ಭೀಷ್ಮ ಸ್ವರ್ಗಾರೋಹಣ ಪರ್ವಗಳಿವೆ. 14ನೆಯದಾದ ಅಶ್ವಮೇಧಿಕ ಪರ್ವದಲ್ಲಿ ಅಶ್ವಮೇಧಯಾಗ, ಅಧ್ಯಾತ್ಮವಾಚಕವಾದ ಅನುಗೀತೆ ಇವುಗಳಿದ್ದರೆ, 15ನೆಯದಾದ ಆಶ್ರಮವಾಸಿಕ ಪರ್ವದಲ್ಲಿ ಆಶ್ರಮವಾಸ, ಪುತ್ರದರ್ಶನ, ನಾರದಾಗಮನ ಉಪಪರ್ವಗಳಿವೆ. 16ನೆಯದು ಘೋರವೂ ದಾರುಣವೂ ಆದ ಮೌಸಲ ಪರ್ವ. 17ನೆಯದು ಮಹಾಪ್ರಸ್ಥಾನಿಕ ಪರ್ವ. ಇದರಲ್ಲಿಯೇ ಶುಕಪ್ರಶ್ನಾಭಿಗಮನ, ಬ್ರಹ್ಮಪ್ರಶ್ನಾನುಶಾಸನ, ದೂರ್ವಾಸನ ಪ್ರಾದುರ್ಭಾವ ಮತ್ತು ಮಾಯಾ ಸಂವಾದ ಎಂಬ ಉಪಪರ್ವಗಳು ಇವೆ. 18ನೆಯ ಹಾಗೂ ಕೊನೆಯದೇ ಸ್ವರ್ಗಾರೋಹಣ ಪರ್ವ. ಈ 18 ಪರ್ವಗಳು ಮತ್ತು ಅವುಗಳಲ್ಲಿನ ಉಪಪರ್ವಗಳು ಮುಗಿದ ನಂತರ ಖಿಲವೆಂದು ಹೇಳಲ್ಪಡುವ ಹರಿವಂಶವಿದೆ. ಅದರಲ್ಲಿ ಶ್ರೀಕೃಷ್ಣನ ಬಾಲಲೀಲೆ, ಕಂಸವಧೆಗಳು ಯುಕ್ತವಾಗಿವೆ. ಇದರಲ್ಲಿಯೇ ಅದ್ಭುತವಾದ ಮತ್ತು ಮಹತ್ವಪೂರ್ಣವಾದ ಭವಿಷ್ಯ ಪರ್ವವಿದೆ. ಹೀಗೆ ಮಹಾತ್ಮರಾದ ವ್ಯಾಸರು 100 ಪರ್ವಗಳನ್ನು ಹೇಳಿದ್ದಾರೆ. ಸೂತಪುತ್ರರಾದ ಲೋಮಹರ್ಷಣಿಗಳು ಈ 18 ಪರ್ವಗಳನ್ನೇ ನೈಮಿಷಾರಣ್ಯದಲ್ಲಿ ಮಹರ್ಷಿಗಳ ಸಮ್ಮುಖದಲ್ಲಿ ಪ್ರವಚನ ಮಾಡಿದುದು. ಹೀಗೆ ಮಹಾಭಾರತದ ಪರ್ವ ಸಂಗ್ರಹವು ಸಂಕ್ಷೇಪವಾಗಿ ಹೇಳಲ್ಪಟ್ಟಿವೆ. ಮೊದಲನೆಯದಾದ ಆದಿಪರ್ವದಲ್ಲಿ 19 ಉಪಪರ್ವಗಳಿವೆ. ಅನುಕ್ರಮಣಿಕಾ ಪರ್ವದ ವಿಷಯವನ್ನು ಈಗಾಗಲೇ ವಿಸ್ತಾರವಾಗಿ ಹೇಳಲಾಗಿದೆ. ಪೌಷ್ಯ, ಪೌಲೋಮ, ಆಸ್ತಿಕ, ಆದಿ ಅಂಶಾವತರಣ, ಸಂಭವ, ಲಾಕ್ಷಾಗ್ರಹ, ಹಿಡಿಂಬವಧ, ಭಕವಧ, ಚೈತ್ರರಥ, ದ್ರೌಪದೀ ದೇವಿಯ ಸ್ವಯಂವರ, ಕ್ಷಾತ್ರಧರ್ಮಾನುಸಾರವಾಗಿ ಕ್ಷತ್ರಿಯರೆಲ್ಲರನ್ನೂ ಜಯಿಸಿ ಪಾಂಡವರು ದ್ರೌಪದಿಯನ್ನು ವಿವಾಹ ಮಾಡಿಕೊಂಡುದು, ವಿದುರಾಗಮನ, ರಾಜ್ಯಲಂಭ, ಅರ್ಜುನನ ವನವಾಸ, ಸುಭದ್ರಾಹರಣ, ಹರಣಾಹರಣ, ಖಾಂಡವದಾಹ, ಮಯದರ್ಶನ ಇವುಗಳು ಆದಿಪರ್ವದಲ್ಲಿ ಉಕ್ತವಾಗಿರುವ ಕಥಾಪ್ರಸಂಗಗಳು. ಪೌಷ್ಯ ಪರ್ವದಲ್ಲಿ ಉತ್ತಂಕನ ಮಹಿಮೆಯು ವರ್ಣಿತವಾಗಿದೆ. ಪೌಲೋಮ ಪರ್ವದಲ್ಲಿ ಭೃಗುವಂಶದ ಇತಿಹಾಸವನ್ನು ಹೇಳಲಾಗಿದೆ. ಆಸ್ತಿಕ ಪರ್ವದಲ್ಲಿ ಸರ್ಪ, ನಾಗಗಳ ಮತ್ತು ಗರುಡನ ಜನ್ಮವೃತ್ತಾಂತ,
ಪಾಲ್ಗಡಲಿನ ಅಂದರೆ ಕ್ಷೀರ ಸಮುದ್ರದ ಮಥನ, ಉಚ್ಚೈಶ್ರವಸ್ಸಿನ ಪ್ರಾದುರ್ಭಾವ, ಪರೀಕ್ಷಿತನ ಅಂದರೆ ಪರೀಕ್ಷಿತ ಪುತ್ರ ಜನಮೇಜಯನ ಸರ್ಪಯಾಗ ಇವುಗಳನ್ನು ಹೇಳಲಾಗಿದೆ. ಅಂಶಾವತರಣ ಪರ್ವದಲ್ಲಿ ಮಹಾತ್ಮರಾದ ಭರತ ವಂಶದ ರಾಜರ ಕಥೆಗಳನ್ನು ವಿಸ್ತರಿಸಿ ಹೇಳಲಾಗಿದೆ. ಯಾವ ಯಾವ ರಾಜರು ಹೇಗೆ ಹೇಗೆ ಹುಟ್ಟಿದರು ಎಂಬ ವಿಷಯವನ್ನು ಸವಿಸ್ತಾರವಾಗಿ ಹೇಳಲಾಗಿದೆ. ಕೃಷ್ಣದ್ವೈಪಾಯನರ ಜನ್ಮವೃತ್ತಾಂತವನ್ನು ಹೇಳಲಾಗಿದೆ. ಯಾವ ಯಾವ ದೇವತೆಗಳ ಅಂಶಗಳಿಂದ ಮತ್ತು ದೈತ್ಯ ದಾನವರ ಅಂಶಗಳಿಂದ ಯಾವ ಯಾವ ರಾಜರು ಹುಟ್ಟಿದರು ಎಂಬುದನ್ನು ಹೇಳಲಾಗಿದೆ. ಇನ್ನು ಸಂಭವ ಪರ್ವದಲ್ಲಿ ಕಣ್ವರ ಆಶ್ರಮದಲ್ಲಿ ಶಕುಂತಲೆಯು ಬೆಳೆದುದು, ಶಕುಂತಲಾ ದುಷ್ಯಂತರ ಸಮಾಗಮ, ಭರತನ ಜನ್ಮ ಇವುಗಳನ್ನು ಹೇಳಲಾಗಿದೆ. ಶಕುಂತಲೆಯ ಮಗನಾದ ಭರತನಿಂದಲೇ ಭರತವಂಶವು ಬೆಳೆಯಿತು. ಮಹಾತ್ಮರಾದ ವಸುಗಳು ಗಂಗಾದೇವಿಯ ಗರ್ಭದಲ್ಲಿ ಜನಿಸಿ ಒಡನೆಯೇ ಸ್ವರ್ಗಾರೋಹಣ ಮಾಡಿದುದು. ವಸುಗಳಲ್ಲೇ ಕಡೆಯವನು ಶಾಂತನು ಮಹಾರಾಜನ ಪ್ರಾರ್ಥನೆಯಿಂದ ಭೀಷ್ಮನಾಗಿ ಉಳಿದುಕೊಂಡುದು. ಈ ಎಲ್ಲ ವಿಷಯಗಳನ್ನು ಹೇಳಲಾಗಿದೆ. ಭೀಷ್ಮನು ತಂದೆಯ ಸಲುವಾಗಿ ಆಜನ್ಮ ಬ್ರಹ್ಮಚಾರಿಯಾಗಿರಲು ಪ್ರತಿಜ್ಞೆ ಮಾಡಿದುದು. ದಾಶಕನ್ಯೆಯಲ್ಲಿ ಚಿತ್ರಾಂಗದ ವಿಚಿತ್ರವೀರ್ಯರ ಜನನ. ಚಿತ್ರಾಂಗದನು ಮರಣ ಹೊಂದಿದ ನಂತರ ಭೀಷ್ಮನು ವಿಚಿತ್ರವೀರ್ಯನನ್ನೇ ಸಿಂಹಾಸನದಲ್ಲಿ ಕುಳ್ಳಿರಿಸಿದುದು. ಯಮಧರ್ಮನು ಅಣಿಮಾಂಡವ್ಯನ ಶಾಪದಿಂದಾಗಿ ಮನುಷ್ಯನಾಗಿ ಜನ್ಮ ತಾಳಿದುದು. ಕೃಷ್ಣದ್ವೈಪಾಯನರ ಅನುಗ್ರಹದಿಂದ ಪಾಂಡು, ಧೃತರಾಷ್ಟ್ರ ಮತ್ತು ವಿದುರರ ಜನನ, ಪಾಂಡವ ಕೌರವರ ಜನನ ಈ ವಿಷಯಗಳೆಲ್ಲವೂ ಸಂಭವ ಪರ್ವದಲ್ಲಿ ಉಕ್ತವಾಗಿವೆ. ಇನ್ನು ಜತುವೇಶ್ಮ ಅಥವಾ ಜತುಗ್ರಹ ಪರ್ವದಲ್ಲಿ ಪಾಂಡವರ ಮಾರಣಾವತ ಯಾತ್ರಾ ವಿಷಯದಲ್ಲಿ ದುರ್ಯೋಧನನು ಧೃತರಾಷ್ಟ್ರನೊಡನೆ ಮಾಡಿದ ಸಮಾಲೋಚನೆ, ಧರ್ಮರಾಜನಿಗೆ ವಿದುರನ ಸೂಚನೆ, ವಿದುರನ ಮಾತಿನಂತೆ ಸುರಂಗದ ಮೂಲಕವಾಗಿ ಪಾಂಡವರು ಅರಗಿನ ಮನೆಯಿಂದ ತಪ್ಪಿಸಿಕೊಂಡುದು. ಅದೇ ಸಮಯದಲ್ಲಿ ಅರಗಿನ ಮನೆಯಲ್ಲಿ ಮಲಗಿದ್ದ ಪುರೋಚನ, ನಿಷಾದ ಮತ್ತು ಅವಳ 5 ಮಕ್ಕಳ ದಹನ ಈ ವಿಷಯಗಳು ವಿಸ್ತಾರವಾಗಿ ಹೇಳಲ್ಪಟ್ಟಿವೆ. ಹಿಡಿಂಬ ವಧ ಪರ್ವದಲ್ಲಿ ಅರಗಿನ ಮನೆಯಿಂದ ಪಾಂಡವರು ತಪ್ಪಿಸಿಕೊಂಡು ಹೋದ ನಂತರ ಅರಣ್ಯದಲ್ಲಿ ಹಿಡಿಂಬೆಗಿಂದ ಪಾಂಡವರ ದರ್ಶನವಾಗುವುದು. ಅಲ್ಲಿಯೇ ಮಹಾಬಲನಾದ ಭೀಮನಿಂದ ಹಿಡಿಂಬಾಸುರನ ವಧೆ, ಭೀಮ ಹಿಡಿಂಬೆಯರ ವಿವಾಹ, ಘಟೋತ್ಕಚನ ಜನನ, ವ್ಯಾಸ ಮಹರ್ಷಿಗಳ ದರ್ಶನ, ಅವರ ಆಜ್ಞೆಯಂತೆ ಅರಣ್ಯದಿಂದ ಏಕಚಕ್ರ ನಗರಾಭಿಗಮನ ಇವುಗಳು ಹಿಡಿಂಬ ವಧ ಪರ್ವದಲ್ಲಿ ಹೇಳಲ್ಪಟ್ಟಿವೆ. ಇನ್ನು ಬಕವಧ ಪರ್ವದಲ್ಲಿ ಪಾಂಡವರು ಅಜ್ಞಾತರಾಗಿ ಏಕಚಕ್ರ ನಗರಿಯಲ್ಲಿ ಬ್ರಾಹ್ಮಣನೊಬ್ಬನ ಮನೆಯಲ್ಲಿ ವಾಸ ಮಾಡುತ್ತಿದ್ದುದು. ಭೀಮನು ಬಕನನ್ನು ಸಂಹರಿಸಿದುದು. ನಾಗರಿಕರ ಅಚ್ಚರಿ, ಕೃಷ್ಣೆ ಮತ್ತು ದೃಷ್ಟದ್ಯುಮ್ನರ ಜನ್ಮ ವೃತ್ತಾಂತ, ದ್ರೌಪದಿಯ ಸ್ವಯಂವರ ವೃತ್ತಾಂತವನ್ನು ಕೇಳಿ ಅದನ್ನು ನೋಡುವ ಸಲುವಾಗಿ ಪಾಂಚಾಲ ನಗರಿಗೆ ಪಾಂಡವರು ಪ್ರಯಾಣ ಬೆಳೆಸುವುದು ಇವುಗಳು ಈ ಪರ್ವದಲ್ಲಿ ಉಕ್ತವಾಗಿವೆ. ಇನ್ನು ಚೈತ್ರರಥ ಪರ್ವದಲ್ಲಿ ಅರ್ಜುನನು ಗಂಗಾ ತೀರದಲ್ಲಿ ಅಂಗಾರಪರ್ಣನನ್ನು ಸೋಲಿಸಿ ಅವನೊಡನೆ ಸಖ್ಯ ಮಾಡಿಕೊಂಡುದು. ಅಂಗಾರಪರ್ಣನಿಂದ ವಸಿಷ್ಠ ಮತ್ತು ಔರ್ವರ ಆಖ್ಯಾನಗಳ ಕಥನ, ಅನಂತರದಲ್ಲಿ ಅಣ್ಣ ತಮ್ಮಂದಿರೊಡನೆ ಅರ್ಜುನನ ಪಾಂಚಾಲ ನಗರಿಯ ಪ್ರವೇಶ ಈ ವಿಷಯಗಳು ಹೇಳಲ್ಪಟ್ಟಿವೆ. ಇನ್ನು ಸ್ವಯಂವರ ಪರ್ವದಲ್ಲಿ ಬ್ರಾಹ್ಮಣ ವೇಷಧರನಾದ ಅರ್ಜುನನು ಸರ್ವರಾಜರ ಸಮ್ಮುಖದಲ್ಲಿ ಮತ್ಸ್ಯಯಂತ್ರವನ್ನು ಭೇದಿಸಿ ದ್ರೌಪದಿಯನ್ನು ಪಡೆದುದು. ಭೀಮಾರ್ಜುನರು ಶಲ್ಯ ಕರ್ಣರನ್ನು ಇತರ ರಾಜರನ್ನು ಯುದ್ಧದಲ್ಲಿ ಪರಾಜಯಗೊಳಿಸಿದುದು. ತಾಯಿಯ ಮಾತಿನಂತೆ 5 ದ್ರೌಪದಿಯನ್ನು ಮದುವೆಯಾಗುವ ವಿಷಯದಲ್ಲಿ ದ್ರುಪದನೊಡನೆ ಧರ್ಮ ಜಿಜ್ಞಾಸೆ ಇವುಗಳು ವರ್ಣಿತವಾಗಿವೆ. ವೈವಾಹಿಕ ಪರ್ವದಲ್ಲಿ ಬ್ರಾಹ್ಮಣ ವೇಷಧಾರಿಗಳಾಗಿದ್ದ ಭೀಮಾರ್ಜುನರ ಸಾಹಸಗಳನ್ನು ಕಂಡು ಸಂಶಯಿಸಿದ ಬಲರಾಮ ಶ್ರೀಕೃಷ್ಣರು ಪಾಂಡವರು ತಂಗಿದ್ದ ಕುಂಬಾರನ ಮನೆಗೆ ಹೋಗಿ ಪಾಂಡವರನ್ನು ಗುರುತಿಸಿದುದು. ದ್ರುಪದನ ಜಿಜ್ಞಾಸೆ, ದ್ರೌಪದಿಯ ಪೂರ್ವಜನ್ಮ ವೃತ್ತಾಂತ, ಪಂಚೇಂದ್ರರ ಉಪಾಖ್ಯಾನ ಇವುಗಳು ಹೇಳಲ್ಪಟ್ಟಿವೆ. ಅಮಾನುಷವಾದ ದೇವವಿಹಿತವಾದ ರೀತಿಯಲ್ಲಿ ಪಾಂಡವರೈವರಿಗೆ ದ್ರೌಪದಿಯೊಡನೆ ವಿವಾಹವಾಗುವುದು ಇವುಗಳು ವೈವಾಹಿಕ ಪರ್ವದಲ್ಲಿ ಉಕ್ತವಾಗಿದೆ. ಇನ್ನು ವಿದುರಾಗಮನ ರಾಜ್ಯಲಂಭ ಪರ್ವದಲ್ಲಿ ಧೃತರಾಷ್ಟ್ರನು ಪಾಂಡವರನ್ನು ಹಸ್ತಿನಾಪುರಕ್ಕೆ ಕರೆತರುವಂತೆ ವಿದುರನಿಗೆ ಹೇಳಿ ಕಳುಹಿಸಿದುದು. ಅದೇ ಸಮಯದಲ್ಲಿ ಶ್ರೀಕೃಷ್ಣ ದರ್ಶನ, ಧೃತರಾಷ್ಟ್ರನಿಂದ ರಾಜ್ಯಾರ್ಧವನ್ನು ಪಡೆದ ಪಾಂಡವರು ಇಂದ್ರಪ್ರಸ್ಥ ನಗರದಲ್ಲಿ ವಾಸ ಮಾಡುತ್ತಿದ್ದಾಗ ಆಗಮಿಸಿದ ನಾರದರ ಆದೇಶದಂತೆ ದ್ರೌಪದಿಯೊಡನೆ ಇರುವ ವಿಷಯದಲ್ಲಿ 5 ನಿಯಮಗಳನ್ನು ಮಾಡಿಕೊಂಡಿದ್ದು. ಸುಂದೋಪಸುಂದರ ಆಖ್ಯಾನ ಇವುಗಳು ಹೇಳಲ್ಪಟ್ಟಿವೆ. ಅರ್ಜುನ ವನವಾಸ ಪರ್ವದಲ್ಲಿ ಯುಧಿಷ್ಠಿರ ದ್ರೌಪದಿಯರು ಏಕಾಂತದಲ್ಲಿದ್ದಾಗ ಬ್ರಾಹ್ಮಣನ ಸಹಾಯಕ್ಕಾಗಿ ಆಯುಧವನ್ನು ತರಲು ಅರ್ಜುನನು ಏಕಾಂತ ಗ್ರಹಕ್ಕೆ ಅನಿವಾರ್ಯವಾಗಿ ಪ್ರವೇಶ ಮಾಡಿದುದು. ಬ್ರಾಹ್ಮಣನ ಕಾರ್ಯವನ್ನು ಮಾಡಿಕೊಟ್ಟ ನಂತರ ನಿಯಮದ ಪರಿಪಾಲನೆಗಾಗಿ ಅರ್ಜುನನು ವನವಾಸಕ್ಕೆ ಹೊರಟದು. ದಾರಿಯಲ್ಲಿ ಉಲೂಪಿಯೊಡನೆ ಸಮಾಗಮ, ಪುಣ್ಯತೀರ್ಥ ಪ್ರವಾಸ ಸಮಯದಲ್ಲಿ ಚಿತ್ರಾಂಗದೆಯೊಡನೆ ವಿವಾಹ, ಬಭ್ರುವಾಹರನ ಜನನ, ಬ್ರಾಹ್ಮಣ ಶಾಪದಿಂದ ಮೊಸಳೆಗಳಾಗಿದ್ದ 5 ಅಪ್ಸರೆಯರ ಶಾಪ ವಿಮೋಚನೆ, ಪ್ರಭಾಸ ತೀರ್ಥದಲ್ಲಿ ಶ್ರೀಕೃಷ್ಣ ದರ್ಶನ ಈ ವಿಷಯಗಳು ಉಕ್ತವಾಗಿವೆ. ಸುಭದ್ರಾಹರಣ ಪರ್ವದಲ್ಲಿ ಸನ್ಯಾಸಿ ವೇಷದಿಂದ ದ್ವಾರಾವತಿಗೆ ಅರ್ಜುನನ ಪ್ರವೇಶವಾಗುವುದು. ಸುಭದ್ರೆ ಮತ್ತು ಅರ್ಜುನರ ಪ್ರೇಮ ಸಮಾಗಮನ, ವಾಸುದೇವನ ಅನುಮತಿಯಿಂದ ಅರ್ಜುನನು ಸುಭದ್ರೆಯನ್ನು ಅಪಹರಿಸಿಕೊಂಡು ಹೋದುದು ಇವುಗಳು ಉಕ್ತವಾಗಿವೆ.
ಹರಣಾಹರಣ ಪರ್ವದಲ್ಲಿ ಶ್ರೀಕೃಷ್ಣ ಬಲರಾಮರು ಉಡುಗೊರೆಗಳನ್ನು ತೆಗೆದುಕೊಂಡು ಪಾಂಡವರಲ್ಲಿಗೆ ಹೋದುದು, ಸುಭದ್ರೆಯಲ್ಲಿ ಅಭಿಮನ್ಯುವಿನ ಜನನ, ಅಲ್ಲಿಯೇ ಪಾಂಡವರಿಂದ ದ್ರೌಪದಿಗೆ 5 ಮಕ್ಕಳು ಹುಟ್ಟಿದ ವಿಷಯವನ್ನು ಹೇಳಲಾಗಿದೆ. ಈ ವಿಷಯಗಳು ಹರಣಾಹರಣ ಪರ್ವದಲ್ಲಿ ಉಕ್ತವಾಗಿವೆ. ಖಾಂಡವದಾಹ ಪರ್ವದಲ್ಲಿ ವಿಹಾರಾರ್ಥವಾಗಿ ಕೃಷ್ಣಾರ್ಜುನರು ಯಮುನಾ ನದಿಯ ತೀರಕ್ಕೆ ಹೋಗಿದ್ದಾಗ ಬ್ರಾಹ್ಮಣ ವೇಷಧರನಾಗಿದ್ದ ಅಗ್ನಿಯ ಆಗಮನ ಮತ್ತು ಖಾಂಡವವನವನ್ನು ದಹನ ಮಾಡಲು ಅನುಮತಿಯನ್ನು ಕೇಳಿದುದು. ಚಕ್ರ ಮತ್ತು ಧನುಸ್ಸುಗಳ ಪ್ರಾಪ್ತಿ, ಖಾಂಡವದಾಹ, ಕೃಷ್ಣಾರ್ಜುನರ ಸಲಹೆಯಂತೆ ಯಜ್ಞೇಶ್ವರನು ಮಯನನ್ನು ದಹಿಸದೆ ಬಿಟ್ಟುದು, ಅಶ್ವಸೇನನ ತಪ್ಪಿಸಿಕೊಳ್ಳುವಿಕೆ, ಈ ವಿಷಯಗಳನ್ನು ಹೇಳಲಾಗಿದೆ. ಮಯದರ್ಶನ ಪರ್ವದಲ್ಲಿ ಮಯನ ಕೃತಜ್ಞತೆ, ಏಕೆಂದರೆ ಕೃಷ್ಣಾರ್ಜುನರ ಸಲಹೆಯಂತೆಯೇ ಯಜ್ಞೇಶ್ವರನು ಮಯನನ್ನು ದಹಿಸದೆ ಬಿಟ್ಟುದರಿಂದ ಆತನಲ್ಲಿ ಉಂಟಾದ ಕೃತಜ್ಞತೆಯಿಂದ ಆತ ಮುಂದೆ ಯುಧಿಷ್ಠಿರನಿಗೆ ಮಯ ಸಭಾಭವನವನ್ನು ನಿರ್ಮಿಸಿಕೊಡುತ್ತಾನೆ. ಮಹರ್ಷಿ ಮಂದಪಾಲನು ಶಾರಂಗ ಎಂಬ ಪಕ್ಷಿಯಲ್ಲಿ ಪುತ್ರರನ್ನು ಪಡೆದ ಕಥೆ, ಇವುಗಳು ವಿಸ್ತಾರವಾಗಿ ಹೇಳಲ್ಪಟ್ಟಿವೆ. ಇಲ್ಲಿಗೆ ಆದಿಪರ್ವವು ಮುಗಿಯುತ್ತದೆ. ಅಧ್ಯಾಯಾನಾಂ ಶತೇ ದ್ವೇತೋ ಸಂಖ್ಯಾತೆ ಪರಮರ್ಷಿಣ 27 ವ್ಯಾಸೇನೋತ್ತಮ ತೇಜಸ 8 ಶ್ಲೋಕ ಸಹಸ್ರಾಣಿ 8 ಶ್ಲೋಕ ಶತಾನಿ ಚ ಮುನಿನೋಕ್ತ ಮಹಾತ್ಮನ. ಮಹರ್ಷಿಗಳಾದ ವ್ಯಾಸರು ಆದಿಪರ್ವವನ್ನು 227 ಅಧ್ಯಾಯಗಳನ್ನಾಗಿ ವಿಂಗಡಿಸಿ 8884 ಶ್ಲೋಕಗಳಲ್ಲಿ ಈ ಪರ್ವವನ್ನು ಪೂರ್ಣ ಮಾಡಿದ್ದಾರೆ. ಇನ್ನು 2ನೆಯದು ಸಭಾಪರ್ವ. ಇದರಲ್ಲಿ ಬಹು ವೃತ್ತಾಂತಗಳು ಹೇಳಲ್ಪಟ್ಟಿವೆ. ಪಾಂಡವರ ಸಭಾರಚನಾ ಕಾರ್ಯ, ಕಿಂಕರರೆಂಬ ರಾಕ್ಷಸರ ದರ್ಶನ, ನಾರದರಿಂದ ಲೋಕಪಾಲರ ಸಭಾವರ್ಣನೆ, ರಾಜಸೂಯಯಾಗದ ಆರಂಭ, ಜರಾಸಂಧ ವಧೆ, ಶ್ರೀಕೃಷ್ಣನಿಂದ ಗಿರಿವ್ರಜದಲ್ಲಿ ಬಂಧಿತರಾಗಿದ್ದ ರಾಜರ ವಿಮೋಚನೆ, ಪಾಂಡವರ ದಿಗ್ವಿಜಯ, ರಾಜಸೂಯಯಾಗಕ್ಕೆ ರಾಜಮಹಾರಾಜರ ಆಗಮನ, ಪ್ರಥಮ ಪೂಜೆ ಯಾರಿಗೆ ಸಲ್ಲಬೇಕೆಂಬ ವಿವಾದ, ಶಿಶುಪಾಲ ವಧೆ, ವೈಭವಪೂರ್ಣವಾದ ಯಜ್ಞವನ್ನು ನೋಡಿ ದುರ್ಯೋಧನನ ಅಸೂಯೆ, ದುರ್ಯೋಧನನು ಸ್ಥಳವನ್ನು ಅಂದರೆ ನೆಲವನ್ನು ನೀರೆಂದು ಭ್ರಮಿಸುವುದಕ್ಕಾಗಿ ಭೀಮನ ಅಪಹಾಸ್ಯ, ಆ ಸೇಡನ್ನು ತೀರಿಸಿಕೊಳ್ಳಲೋಸುಗ ದುರ್ಯೋಧನನು ದ್ಯೂತಕ್ಕೆ ಧರ್ಮಜನನ್ನು ಆಹ್ವಾನಿಸಿದುದು, ಶಕುನಿಯು ಧರ್ಮಸುತನನ್ನು ಜೂಜಾಟದಲ್ಲಿ ಸೋಲಿಸಿದುದು, ಜೂಜೆಂಬ ಮಹೋದಧಿಯಲ್ಲಿ ಮುಳುಗಿ ಹೋಗಿದ್ದ ದ್ರೌಪದಿಯನ್ನು ಧೃತರಾಷ್ಟ್ರನು ನೌಕೆಯೋಪಾದಿಯಲ್ಲಿ ಉದ್ಧರಿಸಿದುದು. ಇದನ್ನರಿತ ದುರ್ಯೋಧನನು ಪುನಃ ಪಾಂಡವರನ್ನು ಜೂಜಾಟಕ್ಕೆ ಆಹ್ವಾನಿಸಿದುದು, ಅನುದ್ಯೂತದಲ್ಲಿ ಯುಧಿಷ್ಠಿರನನ್ನು ಗೆದ್ದು ದ್ರೌಪದಿಯೊಡನೆ ಪಾಂಡವರನ್ನು ಕಾಡಿಗಟ್ಟಿದುದು. ಈ ಎಲ್ಲ ವಿಷಯಗಳು ವಿಸ್ತಾರವಾಗಿ ಸಭಾಪರ್ವದಲ್ಲಿ ವ್ಯಾಸರಿಂದ ಉಕ್ತವಾಗಿವೆ. ಅಧ್ಯಾಯ ಸಪ್ತತಿರ್ಜ್ಞೇಯಸ್ತಥಾ ಚಾಷ್ಟೌ ಪ್ರಸಂಖ್ಯೆಯ ಶ್ಲೋಕಾನಾಂ 2 ಪಂಚ ಶ್ಲೋಕ ಶತಾನಿ ಚ ಶ್ಲೋಕಾಶ್ಚೈಕಾದಶ ಜ್ಞೇಯಾಃ ಪರ್ವಣ್ಯಸ್ವಿನ್ ದ್ವಿಜೋತ್ತಮಾಃ. ಮಹರ್ಷಿಗಳಾದ ವ್ಯಾಸರು ಸಭಾಪರ್ವವನ್ನು 78 ಅಧ್ಯಾಯಗಳನ್ನಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿರುವ ಶ್ಲೋಕಗಳು 2511. ಇನ್ನು 3ನೆಯದು ವನಪರ್ವ. ಪಾಂಡವರು ಪಗಡೆಯಾಟದಲ್ಲಿ ದುರ್ಯೋಧನನೊಡನೆ ಮಾಡಿಕೊಂಡಿದ್ದ ನಿಬಂಧನೆಗೆ ಅನುಗುಣವಾಗಿ 12 ವರ್ಷಗಳ ಕಾಲ ವನವಾಸಕ್ಕಾಗಿ ಪ್ರಯಾಣ ಮಾಡುತ್ತಾರೆ. ಅವರನ್ನು ಅನುಸರಿಸಿ ಪಟ್ಟಣಿಗರೂ ಹೊರಡುತ್ತಾರೆ. ಬ್ರಾಹ್ಮಣರ ರಕ್ಷಣಾರ್ಥವಾಗಿ ಧರ್ಮಜನಿಂದ ಸೂರ್ಯ ಪ್ರಾರ್ಥನೆ, ಧೌಮ್ಯರ ಉಪದೇಶದಿಂದ ಸೂರ್ಯ ಪ್ರಾರ್ಥನೆಯನ್ನು ಮಾಡಿ ಅಕ್ಷಯ ಪಾತ್ರೆಯನ್ನು ಪಡೆದುದು. ಹಿತೋಪದೇಶ ಮಾಡಿದ ವಿದುರನನ್ನು ಧೃತರಾಷ್ಟ್ರನು ಪರಿತ್ಯಾಗ ಮಾಡಿದುದು. ಧೃತರಾಷ್ಟ್ರನಿಂದ ಪರಿತ್ಯಕ್ತನಾದ ವಿದುರನು ಅರಣ್ಯದಲ್ಲಿದ್ದ ಪಾಂಡವರ ಸಮೀಪಕ್ಕೆ ಬಂದುದು. ಧೃತರಾಷ್ಟ್ರನ ಆಜ್ಞೆಯಂತೆ ಹಸ್ತಿನಾಪುರಕ್ಕೆ ವಿದುರನ ಪುನರಾಗಮನ. ಕರ್ಣನ ಪ್ರೋತ್ಸಾಹದಿಂದ ಅರಣ್ಯದಲ್ಲಿದ್ದ ಪಾಂಡವರನ್ನು ನಾಶಗೊಳಿಸಲು ದುರ್ಮತಿಯಾದ ದುರ್ಯೋಧನನ ಮಂತ್ರಾಲೋಚನೆ. ದುರ್ಯೋಧನನ ದುರಾಲೋಚನೆಯನ್ನು ಜ್ಞಾನದೃಷ್ಟಿಯಿಂದ ತಿಳಿದ ವ್ಯಾಸರು ಒಡನೆಯೇ ಧೃತರಾಷ್ಟ್ರನ ಬಳಿಗೆ ಹೋಗಿ ದುರ್ಯೋಧನನ ವನಪ್ರಯಾಣದ ಯೋಜನೆಯನ್ನು ವಿರೋಧಿಸಿದುದು. ಕಾಮಧೇನುವಿನ ಆಖ್ಯಾನ, ಧೃತರಾಷ್ಟ್ರನಿಗೆ ಮೈತ್ರೇಯ ಮಹರ್ಷಿಗಳ ಉಪದೇಶ, ಅವರಿಂದಲೇ ದುರಭಿಮಾನಿಯಾದ ದುರ್ಯೋಧನನಿಗೆ ಬಂದ ಶಾಪ. ಇತ್ತಲಾಗಿ ಅರಣ್ಯದಲ್ಲಿ ಭೀಮನಿಂದ ಕಿರ್ಮೀರನ ವಧೆ, ಅರಣ್ಯಕ್ಕೆ ಶ್ರೀಕೃಷ್ಣ ಮತ್ತು ಪಾಂಚಾಲ ಕುಲದ ಅರಸರ ಆಗಮನ, ಧರ್ಮರಾಜ ದುರ್ಯೋಧನರಿಗೆ ನಡೆದ ಪಗಡೆಯಾಟದಲ್ಲಿ ಶಕುನಿಯ ಮೋಸದಿಂದಾಗಿ ಧರ್ಮಜನು ಸೋತು ಹೋದನೆಂಬ ವಾರ್ತೆಯನ್ನು ಕೇಳಿ ಶ್ರೀಕೃಷ್ಣನ ಕೋಪ ಮತ್ತು ಕುಪಿತನಾದ ಶ್ರೀಕೃಷ್ಣನನ್ನು ಅರ್ಜುನನು ಸಮಾಧಾನಪಡಿಸಿದುದು. ದ್ರೌಪದಿಯು ಶ್ರೀಕೃಷ್ಣನೊಡನೆ ತನ್ನ ಹೃದಯದ ಸಂಕಟವನ್ನು ಹೇಳಿಕೊಂಡುದು. ಶ್ರೀಕೃಷ್ಣನು ದ್ರೌಪದಿಯನ್ನು ಸಂತೈಸಿ ಅವಳಿಗೆ ವಿಜಯದ ಆಶ್ವಾಸನೆಯನ್ನಿತ್ತುದು. ಇವೆಲ್ಲವೂ ವರ್ಣಿತವಾಗಿವೆ. ಇಲ್ಲಿಯೇ ವ್ಯಾಸರು ಸೌಭವದೆಯ ಆಖ್ಯಾನವನ್ನು ಹೇಳಿದ್ದಾರೆ. ಅನಂತರ ಶ್ರೀಕೃಷ್ಣನು ಸುಪುತ್ರಳಾದ ಸುಭದ್ರೆಯನ್ನು ದ್ವಾರಾವತಿಗೂ, ದೃಷ್ಟದ್ಯುಮ್ನನು ದ್ರೌಪದಿಯ 5 ಮಕ್ಕಳನ್ನು ಪಾಂಚಾಲದೇಶಕ್ಕೂ ಕರೆದೊಯ್ಯುತ್ತಾರೆ. ದ್ವೈತವನದಲ್ಲಿ ಧರ್ಮಜ ದ್ರೌಪದಿಯರ ಸಂವಾದ, ಧರ್ಮ ಭೀಮರ ಸಂವಾದ,
ಪಾಂಡುಪುತ್ರರ ಸಮೀಪಕ್ಕೆ ವ್ಯಾಸರ ಆಗಮನ, ವ್ಯಾಸರಿಂದ ಯುಧಿಷ್ಠಿರನಿಗೆ ಪ್ರತಿಸ್ಮೃತಿ ವಿದ್ಯೆಯ ಉಪದೇಶ, ವ್ಯಾಸರ ನಿರ್ಗಮನ, ಪಾಂಡವರಿಂದ ಕಾಮ್ಯಕವನ ಪ್ರವೇಶ, ಮಹಾಸ್ತ್ರಗಳ ಪ್ರಾಪ್ತಿಗಾಗಿ ಅರ್ಜುನನ ಪ್ರವಾಸ, ಕಿರಾತ ವೇಷಧರನಾದ ಪರಮೇಶ್ವರನೊಡನೆ ಪಾರ್ಥನ ಯುದ್ಧ, ಅರ್ಜುನನಿಂದ ಲೋಕಪಾಲರ ಸಂದರ್ಶನ, ಅವರಿಂದ ಮಹಾಸ್ತ್ರಗಳ ಪ್ರಾಪ್ತಿ, ಅಸ್ತ್ರಾರ್ಥವಾಗಿ ಇಂದ್ರಲೋಕಕ್ಕೆ ಅರ್ಜುನ ಪ್ರಯಾಣಿಸುವುದು, ಅದೇ ಸಮಯದಲ್ಲಿ ಹಸ್ತಿನಾಪುರದಲ್ಲಿ ಧೃತರಾಷ್ಟ್ರನ ಚಿಂತೆ, ಕಾಮ್ಯಕವನದಲ್ಲಿದ್ದ ಯುಧಿಷ್ಠಿರನ ಬಳಿಗೆ ಬ್ರಹ್ಮರ್ಷಿಗಳಾದ ಬೃಹದಶ್ವರ ಆಗಮನ, ಅವರೊಡನೆ ಯುಧಿಷ್ಠಿರನ ವಿಲಾಪ, ಯುಧಿಷ್ಠಿರನನ್ನು ಸಂತೈಸಲು ಬೃಹದಶ್ವರಿಂದ ನಲೋಪಖ್ಯಾನ ಕಥನ, ಮಹರ್ಷಿಗಳಿಂದ ಅಕ್ಷಹೃದಯೋಪದೇಶ, ಸ್ವರ್ಗಲೋಕದಿಂದ ಪಾಂಡವರ ಸಮೀಪಕ್ಕೆ ಲೋಮಶರ ಆಗಮನ, ಲೋಮಶರಿಂದ ಸ್ವರ್ಗದಲ್ಲಿದ್ದ ಅರ್ಜುನನ ಸ್ಥಿತಿಗತಿಗಳ ನಿರೂಪಣೆ, ಅರ್ಜುನನ ಸಂದೇಶದಂತೆ ಲೋಮಶರೊಡನೆ ಪಾಂಡವರ ತೀರ್ಥಯಾತ್ರೆ, ಲೋಮಶರಿಂದ ಪುಣ್ಯಸ್ಥಳ ತೀರ್ಥಗಳ ಮಹತ್ವದ ಸಂಕೀರ್ತನ, ನಾರದರ ಆಗಮನ, ಪುಲಸ್ತ್ಯ ತೀರ್ಥಯಾತ್ರೆ, ಇಂದ್ರನು ಕರ್ಣನಿಂದ ಕರ್ಣಕುಂಡಲಗಳನ್ನು ಪಡೆದುದು, ಗಯಚಕ್ರವರ್ತಿಯ ಯಜ್ಞದ ವೈಭವ, ಅಗಸ್ತ್ಯಾಖ್ಯಾನ, ಅಗಸ್ತ್ಯರಿಂದ ವಾತಾಭಿಭಕ್ಷಣ, ಅಗಸ್ತ್ಯರೊಡನೆ ಲೋಪಾಮುದ್ರೆಯ ಸಮಾಗಮ, ಋಷ್ಯಶೃಂಗನ ಚರಿತ್ರೆ, ಜಮದಗ್ನಿಯ ಮಗನಾದ ಪರಶುರಾಮನ ಕಥೆ. ಇದೇ ಕಥೆಯಲ್ಲಿಯೇ ಕಾರ್ತವೀರ್ಯನ ಮತ್ತು ಹೈಹಯರ ವಧೆಯು ವರ್ಣಿತವಾಗಿದೆ. ಲೋಮಶರೊಡನೆ ಪಾಂಡವರು ಪ್ರಭಾಸ ತೀರ್ಥಕ್ಕೆ ಆಗಮಿಸಿದುದು, ಅಲ್ಲಿಯೇ ಯಾದವರೊಡನೆ ಸಮಾಗಮ, ಸುಕನ್ಯೆಯ ಉಪಾಖ್ಯಾನ, ಶರ್ಯಾತಿಯು ಮಾಡಿದ ಯಜ್ಞದಲ್ಲಿ ಚವನ ಮಹರ್ಷಿಯು ಅಶ್ವಿನಿ ದೇವತೆಗಳಿಗೆ ಹವಿರ್ಭಾಗವನ್ನು ಕೊಡಿಸಿದುದು, ಅಶ್ವಿನಿ ದೇವತೆಗಳ ಅನುಗ್ರಹದಿಂದಾಗಿ ಚವನನು ನಿತ್ಯ ಯೌವನವನ್ನು ಪಡೆದುದು, ಮಾಂಧಾತೃವಿನ ಉಪಾಖ್ಯಾನ, ಜಂತೂಪಾಖ್ಯಾನ, ಇದರಲ್ಲಿ ಸೋಮಕರಾಜನು ಬಹುಪುತ್ರರನ್ನು ಪಡೆಯುವ ಸಲುವಾಗಿ ಪುತ್ರಯಾಗವನ್ನು ಮಾಡಿದ ಕಥೆಯಿದೆ. ಅನಂತರದಲ್ಲಿ ಅತ್ಯುತ್ತಮವಾದ ಶೇನ ಕಪೋತಿಯಾಖ್ಯಾನವಿದೆ. ಆ ಆಖ್ಯಾನದಲ್ಲಿ ಇಂದ್ರ ಮತ್ತು ಅಗ್ನಿಗಳು ಶಿಬಿಚಕ್ರವರ್ತಿಯನ್ನು ಪರೀಕ್ಷಿಸುವ ಸಲುವಾಗಿ ಗಿಡುಗ ಪಾರಿವಾಳಗಳ ರೂಪಗಳನ್ನು ಧರಿಸಿ ಬರುವ ಕಥೆಯಿದೆ. ಅನಂತರ ಅಷ್ಟಾವಕ್ರಿಯೋಪಾಖ್ಯಾನ, ಅದರಲ್ಲಿ ಜನಕನ ಯಾಗ ಸಮಯದಲ್ಲಿ ಆಸ್ಥಾನ ಪಂಡಿತನಾದ ವಂದಿಯೊಡನೆ ಅಷ್ಟಾವಕ್ರನು ಮಾಡಿದ ವಾದ ಪ್ರಕರಣವಿದೆ. ವರುಣನ ಮಗನಾದ ನೈಯಾಯಿಕ ಶ್ರೇಷ್ಠನಾದ ತರ್ಕಪಂಡಿತನಾದ ವಂದಿಯು ಅಷ್ಟಾವಕ್ರನೊಡನೆ ಮಾಡಿದ ವಾದದಲ್ಲಿ ಸೋತುದು. ಅಷ್ಟಾವಕ್ರನು ವಂದಿಯನ್ನು ಜಯಿಸಿ ತನ್ನ ತಂದೆಯನ್ನು ಸಮುದ್ರದಿಂದ ಪಡೆದುಕೊಂಡ ಕಥೆಯಿದೆ. ಅನಂತರ ಯವಕ್ರೀತೋಪಾಖ್ಯಾನ, ರೈಭ್ಯೋಪಾಖ್ಯಾನ, ಪಾಂಡವರಿಂದ ಗಂಧಮಾದನ ಪರ್ವತದ ಯಾತ್ರೆ, ನಾರಾಯಣಾಶ್ರಮದಲ್ಲಿ ವಿಶ್ರಾಂತಿ, ಸೌಗಂಧಿಕಾ ಪುಷ್ಪವನ್ನು ತರುವುದಕ್ಕಾಗಿ ದ್ರೌಪದಿಯು ಭೀಮನನ್ನು ಪ್ರಾರ್ಥಿಸಿದುದು, ಹೋಗುವ ಹಾದಿಯಲ್ಲಿ ಭೀಮನಿಂದ ಹನುಮದ್ ದರ್ಶನ, ಹನುಮಂತನ ಆಶೀರ್ವಾದ ಪಡೆದು ಸರೋವರವನ್ನು ರಕ್ಷಿಸುತ್ತಿದ್ದ ಯಕ್ಷರಾಕ್ಷಸರೊಡನೆ ಭೀಮನ ಯುದ್ಧ, ಜಟಾಸುರ ವಧೆ, ಪಾಂಡವರಿಂದ ವೃಷಪರ್ವ ಮತ್ತು ಅಷ್ಟಿಶ್ರೇಣರ ಆಶ್ರಮಗಳ ಸಂದರ್ಶನ, ದ್ರೌಪದಿಯಿಂದ ಪ್ರೋತ್ಸಾಹಿತನಾದ ಭೀಮನು ಕೈಲಾಸ ಪರ್ವತಕ್ಕೆ ಹೋದುದು, ಅಲ್ಲಿ ಮಣಿಮಂತನೆ ಮೊದಲಾದ ಯಕ್ಷರೊಡನೆ ಭೀಮಸೇನನ ಯುದ್ಧ, ಕುಬೇರನೊಡನೆ ಪಾಂಡವರ ಸಮಾಗಮ, ಅಲ್ಲಿಯೇ ಸ್ವರ್ಗದಿಂದ ಅರ್ಜುನನು ಆಗಮಿಸಿ ಧರ್ಮಾದಿಗಳೊಡನೆ ಸೇರಿದ ಕಥೆಯಿದೆ. ದಿವ್ಯಾಸ್ತ್ರಗಳನ್ನು ಇಂದ್ರನಿಂದ ಪಡೆದ ಸವ್ಯಸಾಚಿಯು ಗುರುದಕ್ಷಿಣಾರ್ಥವಾಗಿ ಹಿರಣ್ಯಪುರವಾಸಿಗಳಾಗಿದ್ದ ನಿವಾತ ಕವಚರೊಡನೆ ಯುದ್ಧ ಮಾಡಿದುದು, ಸುರಶತ್ರುಗಳಾದ ಬಲಿಷ್ಠರಾದ ಪೌಲೋಮರನ್ನು, ಕಾಲಕೇಯರನ್ನು ಮತ್ತು ನಿವಾತ ಕವಚರನ್ನು ಯುದ್ಧದಲ್ಲಿ ಕಿರೀಟಿಯು ಧ್ವಂಸ ಮಾಡಿದುದು. ಧರ್ಮರಾಜನ ಸನ್ನಿಧಿಯಲ್ಲಿ ಅರ್ಜುನನು ತಾನು ಪಡೆದುಕೊಂಡ ಮಹಾಸ್ತ್ರಗಳ ಪ್ರದರ್ಶನ ಮಾಡಲು ಇಚ್ಛಿಸಿದುದು. ಆ ಸಮಯಕ್ಕೆ ಸರಿಯಾಗಿ ನಾರದರ ಆಗಮನ, ಮಹಾಸ್ತ್ರಗಳ ಪ್ರದರ್ಶನವನ್ನು ಪ್ರತಿನಿಷೇಧಿಸಿದುದು. ಗಂಧಮಾದನ ಪರ್ವತದಿಂದ ಪಾಂಡವರ ಅವರೋಹಣ, ನಿಬಿಡವಾದ ಅರಣ್ಯ ಪ್ರದೇಶದಲ್ಲಿ ಮಹಾಸರ್ಪವೊಂದು ಭೀಮನನ್ನು ಬಂಧಿಸಿದುದು. ಸರ್ಪವು ಕೇಳಿದ ಪ್ರಶ್ನೆಗಳಿಗೆ ಧರ್ಮಜನು ಸಮಂಜಸವಾದ ಉತ್ತರಗಳನ್ನಿತ್ತ ನಂತರ ಸರ್ಪದಿಂದ ಭೀಮನ ವಿಮೋಚನೆ, ಕಾಮ್ಯಕವನಕ್ಕೆ ಪಾಂಡವರ ಪುನರಾಗಮನ, ಕಾಮ್ಯಕವನದಲ್ಲಿ ಪಾಂಡವರಿದ್ದಾರೆ ಎಂಬ ವಾರ್ತೆಯನ್ನು ಕೇಳಿ ಕಾಮ್ಯಕವನಕ್ಕೆ ವಾಸುದೇವನ ಆಗಮನ, ಮಾರ್ಕಂಡೇಯರಿಂದ ಅನೇಕೋಪಾಖ್ಯಾನಗಳ ಪ್ರವಚನ, ವೇನಪುತ್ರನಾದ ಪೃಥುವಿನ ಕಥೆ, ತಾರ್ಕ್ಷ್ಯ ಸರಸ್ವತಿ ಸಂವಾದ, ಮತ್ಸ್ಯೋಪಾಖ್ಯಾನ, ಮಾರ್ಕಂಡೇಯ ಸಮಾಸ್ಯೋಪಾಖ್ಯಾನ, ಐಂದ್ರದ್ಯುಮ್ನೋಪಾಖ್ಯಾನ, ದುಂದುಮಾರನ ಕಥೆ, ಪತಿವ್ರತೋಪಾಖ್ಯಾನ, ಅಂಗೀರಸೋಪಾಖ್ಯಾನ, ದ್ರೌಪದಿ ಸತ್ಯಭಾಮಿಯರ ಸಂವಾದ, ಕಾಮ್ಯಕವನದಿಂದ ದ್ವೈತವನಕ್ಕೆ ಪಾಂಡವರ ಪುನರಾಗಮನ, ದುರ್ಯೋಧನನ ಘೋಷಯಾತ್ರೆ, ಗಂಧರ್ವರಿಂದ ದುರ್ಯೋಧನನ ಬಂಧನ, ಧರ್ಮರಾಜನ ನಿರ್ದೇಶದಂತೆ ಕಿರೀಟಿಗಿಂದ ದುರ್ಯೋಧನನ ಬಂಧ ವಿಮೋಚನೆ, ಯುಧಿಷ್ಠಿರನ ಸ್ವಪ್ನದಲ್ಲಿ ಜಿಂಕೆಯ ದರ್ಶನ, ಕಾಮ್ಯಕವನಕ್ಕೆ ಪಾಂಡವರ ಪುನರ್ನಿರ್ಗಮನ, ವ್ರೀಹಿ ದ್ರೋಣಿಕ ಸಮಾಖ್ಯಾನ, ದೂರ್ವಾಸರ ಉಪಾಖ್ಯಾನ, ಜಯದ್ರಥನಿಂದ ಆಶ್ರಮದಲ್ಲಿದ್ದ ದ್ರೌಪದಿಯ ಅಪಹರಣ, ಭೀಮಸೇನನು ಬೆನ್ನಟ್ಟಿ ಹೋಗಿ ಜಯದ್ರಥನನ್ನು ಬಂಧಿಸಿ ಆಶ್ರಮಕ್ಕೆ ಸೆಳೆದು ತಂದು ಅವನ ತಲೆಯನ್ನು ಬೋಳಿಸಿ ಅಸ್ತವ್ಯಸ್ತವಾಗಿ 5 ಶಿಕೆಗಳನ್ನು ಉಳಿಸಿ ಅವಮಾನಿಸಿ ಕಳುಹಿಸಿದುದು ಮತ್ತು ರಾಮೋಪಾಖ್ಯಾನದ ಕಥೆಯಿದೆ. ಇಲ್ಲಿಯೇ ರಾಮನು ರಾವಣನನ್ನು ಸಂಹರಿಸಿದ ಕಥೆಯಿದೆ. ಸಾವಿತ್ರುಪಾಖ್ಯಾನ,
ಪುರಂದರನಿಂದ ಕರ್ಣಕುಂಡಲಗಳ ಮತ್ತು ಕವಚದ ವಿಮೋಕ್ಷಣ. ಕರ್ಣನಿಗೆ ಇಂದ್ರನು ದಿವ್ಯಶಕ್ತಿಯನ್ನು ಪ್ರದಾನ ಮಾಡಿದ ಕಥೆಗಿದೆ. ಅನಂತರ 6ನೆಯೋಪಾಖ್ಯಾನ. ಇದರಲ್ಲಿ ಯಮಧರ್ಮನು ತನ್ನ ಮಗನಾದ ಯುಧಿಷ್ಠಿರನನ್ನು ನಾನಾ ವಿಧವಾಗಿ ಪ್ರಶ್ನಿಸುತ್ತಾನೆ. ಧರ್ಮರಾಜನಿತ್ತ ಉತ್ತರಗಳಿಂದ ಸಂತುಷ್ಟನಾದ ಯಮಧರ್ಮನು ವರಪ್ರದಾನ ಮಾಡುತ್ತಾನೆ. ಯಮಧರ್ಮನಿಂದ ವರ ಪಡೆದ ಧರ್ಮಜನು ತನ್ನ ಅನುಜರೊಡನೆ ಪಶ್ಚಿಮ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡುತ್ತಾನೆ. ಇದು ಅರಣ್ಯ ಪರ್ವದ ಸೂಕ್ಷ್ಮ ಪರಿಚಯ. ಅತ್ರಾಧ್ಯಾಯ ಶತೇದ್ವೇತೋ ಸಂಖ್ಯೆಯ ಪರಿಕೀರ್ತಿತೆ ಏಕೋನ ಸಪ್ತತಿಶ್ಚೈವ ತಥಾಧ್ಯಾಯ ಪ್ರಕೀರ್ತಿತಾಃ ಏಕಾದಶ ಸಹಸ್ರಾಣಿ ಶ್ಲೋಕಾನಾಂ ಷಟ್ಶತಾನಿ ಚ ಚತುಷ್ಷಷ್ಟಿಸ್ತಥಾ ಶ್ಲೋಕ ಪರ್ವಣ್ಯಸ್ಮಿನ್ ಪ್ರಕೀರ್ತಿತಾಃ. ಈ ಪರ್ವದಲ್ಲಿ 269 ಅಧ್ಯಾಯಗಳಿವೆ ಮತ್ತು 11,664 ಶ್ಲೋಕಗಳಿವೆ. ಮಹರ್ಷಿಗಳೇ, ಅರಣ್ಯ ಪರ್ವದ ನಂತರ ವಿರಾಟ ಪರ್ವ. ಅದರಲ್ಲಿ ಪಾಂಡವರು ವಿರಾಟ ನಗರಾಭಿಮುಖವಾಗಿ ಪ್ರಯಾಣ ಮಾಡಿ ನಗರದ ಸಮೀಪದಲ್ಲಿ ಶಮೀವೃಕ್ಷದಲ್ಲಿ ತಮ್ಮ ಆಯುಧಗಳನ್ನಿಡುತ್ತಾರೆ. ವೇಷಗಳನ್ನು ಮರೆಸಿಕೊಂಡು 13ನೇ ವರ್ಷ ವಿರಾಟರಾಜನ ಅರಮನೆಯಲ್ಲಿ ವಾಸ ಮಾಡುತ್ತಿರುತ್ತಾರೆ. ಆ ಸಮಯದಲ್ಲಿ ದ್ರೌಪದಿಯನ್ನು ಮೋಹಿಸಿದ ಕೀಚಕನನ್ನು ಭೀಮಸೇನನು ಸಂಹರಿಸುತ್ತಾನೆ. ಪಾಂಡವರಿರುವ ಸ್ಥಳವನ್ನು ಕಂಡುಹಿಡಿಯುವ ಸಲುವಾಗಿ ದುರ್ಯೋಧನನು ನಾನಾ ದೇಶಗಳಿಗೆ ಬಹು ನಿಪುಣರಾದ ಗೂಢಚಾರರನ್ನು ಕಳುಹಿಸುತ್ತಾನೆ. ಪಾಂಡವರನ್ನು ಕಂಡುಹಿಡಿಯಲು ಅವನಿಗೆ ಸಾಧ್ಯವಾಗದೆ ಹೋಗುತ್ತದೆ. ತ್ರಿಗರ್ತರಿಂದ ವಿರಾಟರಾಜನ ಗೋಗ್ರಹಣ, ತ್ರಿಗರ್ತರೊಡನೆ ವಿರಾಟರಾಜನ ಯುದ್ಧ, ಭೀಮನಿಂದ ವಿರಾಟರಾಜನ ಬಿಡುಗಡೆ, ವೇಷವರಿಸಿಕೊಂಡಿದ್ದ ಪಾಂಡವರಿಂದ ಗೋವುಗಳ ವಿಮೋಕ್ಷಣ, ಕುರುಭೂಪರಿಂದ ಉತ್ತರ ಗೋಗ್ರಹಣ, ಪಾರ್ಥನು ಕೌರವನ ಪಕ್ಷದಲ್ಲಿದ್ದ ಅತಿರಥ ಮಹಾರಥರನ್ನು ಪರಾಜಯಗೊಳಿಸಿ ಗೋವುಗಳನ್ನು ಬಿಡಿಸಿಕೊಂಡು ಬಂದುದು, ಸಂತುಷ್ಟನಾದ ವಿರಾಟನು ತನ್ನ ಮಗಳಾದ ಉತ್ತರೆಯನ್ನು ಅರ್ಜುನನಿಗೆ ಪ್ರದಾನ ಮಾಡಿದುದು, ಅಭಿಮನ್ಯುವಿಗಾಗಿ ಅರ್ಜುನನ ಉತ್ತರೆಯನ್ನು ಸ್ವೀಕರಿಸಿದುದು, ಇವುಗಳು ವರ್ಣಿತವಾಗಿವೆ. ಸಪ್ತಷಷ್ಟಿ ರಥೋಪೂರ್ಣ ಶ್ಲೋಕಾನಾಮಪಿ ಮೇ ಶೃಣು ಶ್ಲೋಕಾನಾಂ 2 ಶ್ಲೋಕ ಪಂಚಾಶದೇವತು. ಇದು 4ನೆಯ ಪರ್ವ. ಈ ಪರ್ವದಲ್ಲಿ 67 ಅಧ್ಯಾಯಗಳು, 2050 ಶ್ಲೋಕಗಳು ಇವೆ. ಇನ್ನು 5ನೆಯದು ಉದ್ಯೋಗ ಪರ್ವ. ಅಜ್ಞಾತವಾಸದ ಬಳಿಕ ಉಪಪ್ಲವ್ಯ ನಗರದಲ್ಲಿ ಪಾಂಡವರು ಇರುತ್ತಿರುವಾಗ ಮುಂಬರುವ ಯುದ್ಧದಲ್ಲಿ ಜಯಗಳಿಸುವ ಆಸೆಯಿಂದ ದುರ್ಯೋಧನ ಅರ್ಜುನರಿಬ್ಬರು ಶ್ರೀಕೃಷ್ಣನ ಸಮೀಪದಲ್ಲಿ ಉಪಸ್ಥಿತರಾದುದು. ಇಬ್ಬರೂ ಯುದ್ಧದಲ್ಲಿ ಶ್ರೀಕೃಷ್ಣನ ಸಹಾಯವನ್ನು ಕೋರಿದುದು. ನಿರಾಯುಧನಾದ ತಾನೊಬ್ಬನು ಮತ್ತು ತನ್ನಲ್ಲಿರುವ ಆಯುಧ ಸಹಿತವಾದ 1 ಅಕ್ಷೌಹಿಣಿ ಸೈನ್ಯ, ಈ ಎರಡರಲ್ಲಿ ಯಾವುದು ಬೇಕು ಎಂಬುದನ್ನು ತಿಳಿಸುವಂತೆ ಶ್ರೀಕೃಷ್ಣನು ಹೇಳಲಾಗಿ ಮಂದಬುದ್ಧಿಯ ದುರ್ಯೋಧನನು ಸೈನ್ಯವನ್ನು, ಅರ್ಜುನನು ನಿರಾಯುಧನಾದ ಶ್ರೀಕೃಷ್ಣನನ್ನು ಅಪೇಕ್ಷಿಸಿದುದು ಹೇಳಲ್ಪಟ್ಟಿದೆ. ಪಾಂಡವರ ಪಕ್ಷಕ್ಕೆ ಸೇರಲು ಸೈನ್ಯದೊಡನೆ ಆಗಮಿಸುತ್ತಿದ್ದ ಮದ್ರರಾಜನಿಗೆ ದುರ್ಯೋಧನನ ಮಾರ್ಗದಲ್ಲಿ ಉಪಹಾರಾದಿಗಳನ್ನು ಇತ್ತು ವಂಚಿಸಿ ಅವನನ್ನು ತನ್ನ ಕಡೆಗೆ ಸೆಳೆದುಕೊಂಡುದು. ಧರ್ಮಾತ್ಮನಾದ ಶಲ್ಯನು ದುರ್ಯೋಧನನ ಕಡೆಗೆ ಸೇರಿ ಯುದ್ಧ ಮಾಡುವುದಾಗಿ ಅವನಿಗೆ ಅಭಿವಚನವಿತ್ತು. ಪಾಂಡವರಲ್ಲಿಗೆ ಹೋದುದು. ಅಲ್ಲಿ ಪಾಂಡವರನ್ನು ಸವಿನುಡಿಗಳಿಂದ ಸಂತೈಸಿ ಇಂದ್ರನ ವಿಜಯದ ಕಥೆಯನ್ನು ಪಾಂಡವರಿಗೆ ಶಲ್ಯನು ಹೇಳಿದುದು ಉಕ್ತವಾಗಿದೆ. ಪಾಂಡವರು ದುರ್ಯೋಧನನ ಬಳಿಗೆ ತಮ್ಮ ಪುರೋಹಿತರನ್ನು ಕಳುಹಿಸಿದುದು. ಧೃತರಾಷ್ಟ್ರನು ಸಂಜಯನನ್ನು ಶಾಂತಿ ಸಂಧಾನಕ್ಕಾಗಿ ಕಳುಹಿಸಿದ್ದುದು. ಪಾಂಡವರ ನಾಯಕನು ಶ್ರೀಕೃಷ್ಣನೆಂದು, ಶ್ರೀಕೃಷ್ಣನನ್ನು ಮುಂದೆ ಮಾಡಿಕೊಂಡು ಪಾಂಡವರು ಯುದ್ಧ ಸನ್ನದ್ಧರಾಗುತ್ತಿದ್ದಾರೆಂದು ತಿಳಿದ ಧೃತರಾಷ್ಟ್ರನಿಗೆ ವಿದುರನು ಹಿತವಾದ ವಿಚಿತ್ರಾರ್ಥದ ಮಾತುಗಳನ್ನು ಹೇಳಿದುದು. ಇದೇ ರೀತಿಯಲ್ಲಿ ಸನತ್ಸುಜಾತರು ಸಹ ಶೋಕಸಂತಪ್ತನಾದ ಧೃತರಾಷ್ಟ್ರನಿಗೆ ಅಧ್ಯಾತ್ಮ ವಿದ್ಯೆಯನ್ನು ಶ್ರವಣ ಮಾಡಿಸಿದುದು. ಸಭಾಮಧ್ಯದಲ್ಲಿ ಸಂಜಯನು ಧೃತರಾಷ್ಟ್ರನ ಆಶಯದಂತೆ ಕೃಷ್ಣಾರ್ಜುನರಿಗಿರುವ ಐಕಾತ್ಮ್ಯವನ್ನು ವಿವರಿಸಿದುದು. ಆ ಸಮಯದಲ್ಲಿ ಪರಮ ದಯಾಳುವಾದ ಶ್ರೀಕೃಷ್ಣನು ಶಾಂತಿ ಸಂಧಾನಕ್ಕಾಗಿ ಹಸ್ತಿನಾವತಿಗೆ ತೆರಳಿದುದು. ಯದ್ಯಪಿ ಶ್ರೀಕೃಷ್ಣನು ಉಭಯ ಪಕ್ಷಗಳ ಹಿತದೃಷ್ಟಿಯಿಂದ ಶಾಂತಿಗಾಗಿ ಪ್ರಾರ್ಥಿಸಿದರೂ ದುರ್ಯೋಧನನು ಒಪ್ಪದಿದ್ದುದು ಗಾಲವ ಮಹರ್ಷಿಯ ಚರಿತ್ರವು ಉಕ್ತವಾಗಿದೆ. ವಿದುಲಾಪುತ್ರನ ಆಖ್ಯಾನವಿದೆ. ದುಷ್ಟನಾದ ಕರ್ಣ ದುರ್ಯೋಧನರು ಶ್ರೀಕೃಷ್ಣನನ್ನು ಬಂಧಿಸಲು ಸಂಚು ಮಾಡುತ್ತಾರೆ. ಅದನ್ನು ತಿಳಿದ ಶ್ರೀಕೃಷ್ಣನು ತನ್ನ ವಿಶ್ವರೂಪವನ್ನು ತೋರಿಸುತ್ತಾನೆ. ಧೃತರಾಷ್ಟ್ರನ ಸಭೆಯಿಂದ ಹೊರಬರುವಾಗ ಶ್ರೀಕೃಷ್ಣನು ಕರ್ಣನನ್ನು ಕರೆದು ತನ್ನ ರಥದಲ್ಲಿ ಕೊಳ್ಳಿರಿಸಿಕೊಂಡು ನಾನಾ ಕಾರಣಗಳನ್ನು ಮುಂದು ಮಾಡಿ ಪಾಂಡವರ ಪಕ್ಷಕ್ಕೆ ಸೇರುವಂತೆ ಪ್ರೇರಣೆ ಮಾಡುತ್ತಾನೆ. ಆ ಮಾತಿಗೆ ಕರ್ಣನು ಒಪ್ಪದಿದ್ದುದು ಹೇಳಲ್ಪಟ್ಟಿದೆ. ಹಸ್ತಿನಾಪುರದಿಂದ ಉಪಪ್ಲವ್ಯ ನಗರಕ್ಕೆ ಆಗಮಿಸಿದ ಶ್ರೀಕೃಷ್ಣನು ಅಲ್ಲಿ ನಡೆದುದೆಲ್ಲವನ್ನು ಪಾಂಡವರಿಗೆ ವಿವರವಾಗಿ ಹೇಳಿದುದು. ಶ್ರೀಕೃಷ್ಣನ ಮಾತುಗಳನ್ನು ಕೇಳಿ ಆ ಸಮಯದಲ್ಲಿ ತಮ್ಮ ಹಿತವನ್ನು ಹೇಗೆ ಸಾಧಿಸಿಕೊಳ್ಳಬೇಕು ಎಂಬುದನ್ನು ಶ್ರೀಕೃಷ್ಣನೊಡನೆ ಸಮಾಲೋಚಿಸಿ ಯುದ್ಧ ಮಾಡಬೇಕೆಂದೇ ನಿಶ್ಚಯಿಸಿದ ಪಾಂಡವರು ಯುದ್ಧ ಸನ್ನದ್ಧರಾಗುತ್ತಾರೆ. ಯುದ್ಧಕ್ಕಾಗಿ ಗಜ, ರಥ, ತುರಗ, ಪದಾತಿಗಳ ನಿರ್ಗಮನ,
ಮಾರನೆಯ ದಿನ ಯುದ್ಧವಾಗುತ್ತದೆ ಎಂಬ ಸಂದರ್ಭದಲ್ಲಿ ದುರ್ಯೋಧನನು ಉಲೂಕನನ್ನು ದೌತ್ಯಕ್ಕಾಗಿ ಕಳುಹಿಸಿದುದು. ಯುದ್ಧದಲ್ಲಿ ಭಾಗವಹಿಸುವವರಲ್ಲಿ ಅತಿರಥ ಮಹಾರಥರ ಸಂಖ್ಯಾಗಣನೆ, ಅಂಬೋಪಾಖ್ಯಾನ ಇವುಗಳು 5ನೆಯ ಪರ್ವವಾದ ಉದ್ಯೋಗ ಪರ್ವದಲ್ಲಿ ವಿಸ್ತಾರವಾಗಿ ಹೇಳಲ್ಪಟ್ಟಿವೆ. ಉದ್ಯೋಗ ಪರ್ವ ನಿರ್ದಿಷ್ಟಂ ಸಂಧಿ ವಿಗ್ರಹ ಮಿಶ್ರಿತಂ ಅಧ್ಯಾಯಾನಾಂ ಶತಂ ಪ್ರೋಕ್ತಂ ಷಡಶೀತಿ ಮಹರ್ಷಿಣ ಶ್ಲೋಕಾನಾಂ ಷಟ್ಸಹಸ್ರಾಣಿ ತಾವಂತ್ಯೇವ ಶತಾನಿ ಚ ಶ್ಲೋಕಾಶ್ಚ 90 ಪ್ರೋಕ್ತಾಸ್ತಥೈವಾಷ್ಟೋ ಮಹಾತ್ಮನ ವ್ಯಾಸೇನೋದಾರಮತಿನ ಪರ್ವಣ್ಯಸ್ಮಿಂ ತಪೋಧನಾಃ. ಸಂಧಿ ವಿಗ್ರಹ ಮಿಶ್ರಿತವಾದ ಉದ್ಯೋಗ ಪರ್ವದಲ್ಲಿ 186 ಅಧ್ಯಾಯಗಳಿವೆ. ಉದಾರಮತಿಗಳಾದ ವ್ಯಾಸರು ಈ ಪರ್ವದಲ್ಲಿ 6698 ಶ್ಲೋಕಗಳನ್ನು ಹೇಳಿದ್ದಾರೆ. ಇದಾದ ಮೇಲೆ 6ನೆಯದು ವಿಚಿತ್ರಾರ್ಥಯುಕ್ತವಾದ ಭೀಷ್ಮ ಪರ್ವ. ಇಲ್ಲಿ ಜಂಬೂಖಂಡದ ನಿರ್ಮಾಣದ ವಿಷಯವನ್ನು ಸಂಜಯನು ವಿಸ್ತಾರವಾಗಿ ಹೇಳಿದ್ದಾನೆ. ಯುಧಿಷ್ಠಿರನ ಸೈನ್ಯವು ವಿಷಾದ ಹೊಂದಿದ ವಿಷಯವನ್ನು ಪ್ರಸ್ತಾಪಿಸಲಾಗಿದೆ. ಭೀಷ್ಮನ ದಂಡನಾಯಕತ್ವದಲ್ಲಿ 10 ದಿನಗಳ ಕಾಲ ಘೋರ ಯುದ್ಧವು ನಡೆದದ್ದನ್ನು ಇಲ್ಲಿ ವರ್ಣಿಸಲಾಗಿದೆ. ಯುದ್ಧ ಸಮಯದಲ್ಲಿ ಅರ್ಜುನನಿಗೆ ಉಂಟಾದ ಮನಸ್ಸಿನ ಕಲ್ಮಶವನ್ನು ಶ್ರೀಕೃಷ್ಣನು ತಾರ್ಕಿಕವಾದ ಕಾರಣ ನಿರೂಪಣೆಗಳೊಡನೆ ಮೋಕ್ಷ ಸಾಧಕಗಳಾದ ಮಾತುಗಳಿಂದ ಹೋಗಲಾಡಿಸಿದುದು. ತಾನು ನಿರಾಯುಧನಾಗಿ ಪಾಂಡವ ಪಕ್ಷದಲ್ಲಿರುವೆನೆಂದು ದುರ್ಯೋಧನನಿಗೆ ಪ್ರತಿವಚನವನ್ನಿತ್ತಿದ್ದರು. ಉದಾರ ಮನಸ್ಕನಾದ ಯುಧಿಷ್ಠಿರನ ಹಿತದಲ್ಲಿಯೇ ಅತ್ಯಂತವಾದ ಆಸಕ್ತಿಯನ್ನು ವಹಿಸಿದ ಶ್ರೀಕೃಷ್ಣನು ರಥದಿಂದ ಕೆಳಕ್ಕೆ ಧುಮ್ಮಿಕ್ಕಿ ಚಾವಟಿಯನ್ನೇ ಕೈಯಲ್ಲಿ ಹಿಡಿದು ರಭಸದಿಂದ ಭೀಷ್ಮನನ್ನು ಕೊಲ್ಲಲು ಮುನ್ನುಗ್ಗಿದ್ದುದು. ಗಾಂಡೀವಧನ್ಮನಾದ ಸರ್ವಶಸ್ತ್ರಧಾರಿಗಳಲ್ಲಿಯೂ ಶ್ರೇಷ್ಠನೆನಿಸಿದ ಅರ್ಜುನನನ್ನು ಶ್ರೀಕೃಷ್ಣನು ಮರ್ಮ ಭೇದಕಗಳಾದ ಚಾವಟಿಯ ಏಟಿನಂತಹ ಮಾತುಗಳಿಂದ ಪ್ರಹರಿಸಿ ಅವನನ್ನು ರಣೋನ್ಮುಖನನ್ನಾಗಿ ಮಾಡಿದುದು. ಶ್ರೀಕೃಷ್ಣನಿಂದ ಪ್ರೇರಿತನಾದ ಪಾರ್ಥನು ಶಿಖಂಡಿಯನ್ನು ಮುಂದು ಮಾಡಿದುದು. ಒಡನೆಯೇ ಶಸ್ತ್ರಸನ್ಯಾಸ ಮಾಡಿದ ಭೀಷ್ಮನ ಮೇಲೆ ಬಾಣಗಳನ್ನು ಪ್ರಯೋಗಿಸಿ ಅವನನ್ನು ರಥದಿಂದ ಕೆಳಕ್ಕೆ ಬೀಳಿಸಿದುದು. ಅನಂತರ ಭೀಷ್ಮನು ಅರ್ಜುನನೇ ನಿರ್ಮಿಸಿದ ಶರತಲ್ಪದಲ್ಲಿ ತನ್ನ ಮರಣಕಾಲವನ್ನು ನಿರೀಕ್ಷಿಸುತ್ತಾ ಮಲಗಿದುದು. ಈ ವಿಷಯಗಳೆಲ್ಲವನ್ನು ವಿಸ್ತಾರವಾಗಿ ಹೇಳಲ್ಪಟ್ಟಿದೆ. ಇಲ್ಲಿಗೆ 6ನೆಯ ಪರ್ವವು ಮುಗಿಯುತ್ತದೆ. ಅಧ್ಯಾಯಾನಾಂ ಶತಂ ಪ್ರೋಕ್ತಂ ತಥಾ ಸಪ್ತದಶಾಪರೇ ಪಂಚಶ್ಲೋಕ ಸಹಸ್ರಾಣಿ ಸಂಖ್ಯೆಯಾಷ್ಟೌ ಶತಾನಿ ಚ ಶ್ಲೋಕಾಶ್ಚ ಅಸ್ಮಿನ್ ಪರ್ವಣಿ ಕೀರ್ತಿತಾಃ ವ್ಯಾಸೇನ ವೇದ ವಿದುಷ ಸಂಖ್ಯಾತ ಭೀಷ್ಮ ಪರ್ವಣಿ. ಈ ಪರ್ವದಲ್ಲಿ ಅಂದರೆ ಭೀಷ್ಮ ಪರ್ವದಲ್ಲಿ 117 ಅಧ್ಯಾಯಗಳಿವೆ. ವೇದವಿದರಾದ ವ್ಯಾಸರಿಂದ ಈ ಪರ್ವದಲ್ಲಿ 5884 ಶ್ಲೋಕಗಳು ಹೇಳಲ್ಪಟ್ಟಿವೆ. ಬ್ರಾಹ್ಮಣೋತ್ತಮರೇ, 7ನೆಯದು ದ್ರೋಣ ಪರ್ವ. ಇದರಲ್ಲಿ ಅನೇಕ ವೃತ್ತಾಂತಗಳು ಹೇಳಲ್ಪಟ್ಟಿವೆ. ಕೌರವ ಸೇನಾಧಿಪತ್ಯದಲ್ಲಿ ಅಭಿಷಿಕ್ತರಾದ ಆಚಾರ್ಯ ದ್ರೋಣರು ದುರ್ಯೋಧನನ ಪ್ರೀತ್ಯರ್ಥವಾಗಿ ಧೀಮಂತನಾದ ಪಾಂಡುಪುತ್ರ ಧರ್ಮಜನನ್ನು ಬಂಧಿಸಿ ತರುವುದಾಗಿ ಪ್ರತಿಜ್ಞೆ ಮಾಡುತ್ತಾರೆ. ಸಂಶಪ್ತಕರು ಪಾರ್ಥನನ್ನು ಯುದ್ಧಕ್ಕಾಗಿ ಮತ್ತೊಂದು ರಂಗಕ್ಕೆ ಕರೆದೊಯ್ಯುತ್ತಾರೆ. ಇಂದ್ರನಿಗೆ ಸಮನಾದ ಪರಾಕ್ರಮವುಳ್ಳ ಅರ್ಜುನನಿಂದ ಸುಪ್ರತೀಕವೆಂಬ ಆನೆಯ ಮೇಲೆ ಕುಳಿತಿದ್ದ ಭಗದತ್ತನ ವಧೆಯಾಗುತ್ತದೆ. ಅರ್ಜುನನಿಲ್ಲದಿದ್ದ ಸಮಯದಲ್ಲಿ ಬಾಲಕನಾಗಿದ್ದ ಅಭಿಮನ್ಯುವೆ ರಣರಂಗಕ್ಕೆ ಧಾವಿಸಿ ಬಂದುದು. ಏಕಾಕಿಯಾಗಿದ್ದ ಬಾಲಕನನ್ನು ಜಯದ್ರಥನೇ ಮೊದಲಾದ ಅತಿರಥ ಮಹಾರಥರೆಲ್ಲರೂ ಸೇರಿ ಸಂಹರಿಸಿದುದು. ಅಭಿಮನ್ಯುವಿನ ಮರಣದಿಂದ ಕುಪಿತನಾದ ಅರ್ಜುನನು 7 ಅಕ್ಷೋಹಿಣಿ ಸೈನ್ಯಗಳನ್ನು ಸಂಹರಿಸಿದ್ದಲ್ಲದೆ ಜಯದ್ರಥನನ್ನು ಸಂಹರಿಸಿದುದು. ಯುಧಿಷ್ಠಿರನ ಆಜ್ಞೆಯಂತೆ ಭೀಮ ಸಾತ್ವಿಕಿಯರು ಅರ್ಜುನನನ್ನು ಹುಡುಕಲು ದೇವತೆಗಳಿಂದಲೂ ಪ್ರವೇಶಿಸಲು ಸಾಧ್ಯವಾಗದ ಕೌರವಸೇನಾ ವ್ಯೂಹವನ್ನು ಪ್ರವೇಶಿಸಿದುದು. ಅರ್ಜುನನೊಡನೆ ಯುದ್ಧ ಮಾಡುತ್ತಿದ್ದ 9 ಕೋಟಿ ಸಂಶಪ್ತಕರಲ್ಲಿ ಒಬ್ಬರಾದರೂ ಉಳಿಯದಿದ್ದುದು. ಧೃತರಾಷ್ಟ್ರನ ಪುತ್ರರು ಕಲ್ಲು ಬಂಡೆಗಳನ್ನೇ ಹೊತ್ತು ಯುದ್ಧ ಮಾಡುತ್ತಿದ್ದ ಅಲಂಬುಷ, ಶ್ರುತಾಯು, ಜಲಸಂಧ, ಸೋಮದತ್ತಿ, ವಿರಾಟ, ದ್ರುಪದ, ಘಟೋತ್ಕಚ ಇವರೆಲ್ಲರೂ ದ್ರೋಣರ ಸೇನಾಧಿಪತ್ಯದಲ್ಲಿ ನಡೆದ ಯುದ್ಧದಲ್ಲಿ ಹತರಾದುದು. ದ್ರೋಣರು ಹತರಾಗಲಾಗಿ ಪರಮ ಕ್ರುದ್ಧನಾದ ಅಶ್ವತ್ಥಾಮನು ಪಾಂಡವರನ್ನು ನಿಗ್ರಹಿಸಲು ಉಗ್ರವಾದ ನಾರಾಯಣಾಸ್ತ್ರವನ್ನು ಬಿಡಲು ಅನುವಾದುದು. ಇವು ಹೇಳಲ್ಪಟ್ಟಿವೆ. ಈ ಸಂದರ್ಭದಲ್ಲಿ ಆಗ್ನೇಯಾಸ್ತ್ರದ ಮಹಿಮೆ, ರುದ್ರ ಮಹಿಮೆ, ಕೃಷ್ಣ ಪಾರ್ಥರ ಮಹಿಮೆ, ವ್ಯಾಸರ ಆಗಮನ ಇವುಗಳು ಹೇಳಲ್ಪಟ್ಟಿವೆ. ಮಹತ್ತಾದ 7ನೆಯದಾದ ದ್ರೋಣಪರ್ವವು ಮುಗಿಯುವ ವೇಳೆಗೆ ಸಾಮಾನ್ಯವಾಗಿ ಎಲ್ಲಾ ಮಹಾಶೂರರು ಮಡಿದಿರುತ್ತಾರೆ. ಅತ್ರಾಧ್ಯಾಯ ಶತಂ ಪ್ರೋಕ್ತಂ ತಥಾಧ್ಯಾಯಾಶ್ಚ ಸಪ್ತತಿಃ ಅಷ್ಟೌ ಶ್ಲೋಕ ಸಹಸ್ರಾಣಿ ತಥಾ 9 ಶತಾನಿ ಚ ಶ್ಲೋಕ 9 ತಥೈವಾತ್ರ ಸಂಖ್ಯಾತಾಸ್ತತ್ವದರ್ಶಿನ ಪಾರಾಶರ್ಯೇಣ ಮುನಿನ ಸಂಚಿಂತ್ಯ ದ್ರೋಣಪರ್ವಣಿ. ಪರಾಶರರ ಮಕ್ಕಳಾದ ವ್ಯಾಸರು ದ್ರೋಣ ಪರ್ವವನ್ನು 170 ಅಧ್ಯಾಯಗಳನ್ನಾಗಿ ವಿಂಗಡಿಸಿದ್ದಾರೆ. ಶ್ಲೋಕಗಳ ಸಂಖ್ಯೆ 8909. ಇನ್ನು 8ನೆಯದು ಪರಮಾದ್ಭುತವಾದ ಕರ್ಣಪರ್ವ.
ಕರ್ಣನಿಗೆ ಶಲ್ಯನ ಸಾರಥ್ಯವು ಲಭಿಸಿದುದು. ಇಲ್ಲಿಯೇ ತ್ರಿಪುರ ಸಂಹಾರ ಪ್ರಕರಣವು ಹೇಳಲ್ಪಟ್ಟಿದೆ. ರಣರಂಗಕ್ಕೆ ಹೋಗುತ್ತಿರುವಾಗ ನಡುದಾರಿಯಲ್ಲಿ ಕರ್ಣ ಶಲ್ಯರ ವಾಗ್ಯುದ್ಧ, ಹಂಸಕಾಕೀಯಾಖ್ಯಾನ, ಅಶ್ವತ್ಥಾಮನಿಂದ ಪಾಂಡ್ಯನ ಸಂಹಾರ, ದಂಡಸೇನ ಮತ್ತು ದಂಡಧರರ ವಧೆ, ಕರ್ಣನು ಯುಧಿಷ್ಠಿರನ ಪ್ರಾಣಾಪಹಾರ ಮಾಡಿಬಿಡಬಹುದು ಎನ್ನುವ ಸನ್ನಿವೇಶವು ಸನ್ನಿಹಿತವಾದುದು. ಅಲ್ಲಿದ್ದ ಧನುರ್ಧರರೆಲ್ಲರೂ ಕಾತರತೆಯಿಂದ ಸನ್ನಿವೇಶವನ್ನು ವೀಕ್ಷಿಸುತ್ತಿದ್ದುದು. ಯುಧಿಷ್ಠಿರಾರ್ಜುನರ ಮಧ್ಯೆ ಕ್ರೋಧಯುಕ್ತವಾದ ವಾಗ್ವಾದ. ಮಾಧವನು ಅರ್ಜುನನ ಕೋಪವನ್ನು ಶಾಂತಗೊಳಿಸಿದುದು. ತಾನು ಮಾಡಿದ್ದ ಪ್ರತಿಜ್ಞೆಯಂತೆ ಭೀಮನು ದುಶ್ಯಾಸನನ ವಕ್ಷಸ್ಥಳವನ್ನು ಉಗುರುಗಳಿಂದಲೇ ಬಗೆದು ಯುದ್ಧದಲ್ಲಿ ಅವನ ರಕ್ತಪಾನ ಮಾಡಿದುದು. ಕರ್ಣಾರ್ಜುನರಿಗೆ ನಡೆದ ದ್ವಂದ್ವ ಯುದ್ಧದಲ್ಲಿ ಅರ್ಜುನನು ಕರ್ಣನನ್ನು ಸಂಹರಿಸಿದುದು. ಈ ವಿಷಯಗಳೆಲ್ಲವೂ ಹೇಳಲ್ಪಟ್ಟಿವೆ. ಇಲ್ಲಿಗೆ ಕರ್ಣ ಪರ್ವವು ಮುಗಿಯುತ್ತದೆ. ಏಕೋನ ಸಪ್ತತಿ ಪ್ರೋಕ್ತ ಅಧ್ಯಾಯ ಕರ್ಣ ಪರ್ವಣಿ ಚತ್ವಾರ್ಯೇವ ಸಹಸ್ರಾಣಿ ನಮಶ್ಲೋಕ ಶತಾನಿ ಚ ಚತುಷ್ಷಷ್ಟಿಸ್ತಥಾ ಶ್ಲೋಕ ಪರ್ವಣ್ಯಸ್ಮಿನ್ ಪ್ರಕೀರ್ತಿತಾಃ. ಕರ್ಣಪರ್ವದಲ್ಲಿ 96 ಅಧ್ಯಾಯಗಳಿವೆ ಮತ್ತು 4964 ಶ್ಲೋಕಗಳಿವೆ. ಅನಂತರದಲ್ಲಿ ಚರಿತ್ರಾರ್ಥಯುಕ್ತವಾದ ಶಲ್ಯ ಪರ್ವವು ಕೀರ್ತಿತವಾಗಿದೆ. ಶಲ್ಯನು ಸೇನಾಧಿಪತ್ಯವನ್ನು ವಹಿಸಿಕೊಳ್ಳುವ ವೇಳೆಗೆ ಕೌರವರ ಪಕ್ಷದಲ್ಲಿದ್ದ ಪ್ರಮುಖ ಯೋಧರೆಲ್ಲರೂ ವಧಿಸಲ್ಪಟ್ಟಿದ್ದರು. ಈ ಪರ್ವದಲ್ಲಿ ಕಾರ್ತಿಕೇಯನ ಆಖ್ಯಾನವಿದೆ. ಅಳಿದುಳಿದ ಕುರುಮುಖ್ಯರು ಇಲ್ಲಿ ಸಾಯುತ್ತಾರೆ. ಧರ್ಮರಾಜನಿಂದ ಶಲ್ಯನು ಹತನಾಗುತ್ತಾನೆ. ಇದೇ ಪರ್ವದಲ್ಲಿಯೇ ಸಹದೇವನು ಶಕುನಿಯನ್ನು ಸಂಹರಿಸುವ ಆಖ್ಯಾನವಿದೆ. 11 ಅಕ್ಷೌಹಿಣಿ ಸೈನ್ಯದಲ್ಲಿ ಬಹುಭಾಗವು ವಿನಾಶ ಹೊಂದಿ ಅತ್ಯಲ್ಪ ಸಂಖ್ಯೆಯಲ್ಲಿ ಸೈನ್ಯವು ಉಳಿಯಲಾಗಿ ಸುಯೋಧನನು ಸರೋವರವೊಂದರಲ್ಲಿ ಜಲಸ್ತಂಭನದಿಂದ ಅಡಗಿಕೊಳ್ಳುತ್ತಾನೆ. ವ್ಯಾಧರು ಆ ವಿಷಯವನ್ನು ಪಾಂಡವರಿಗೆ ಹೇಳುತ್ತಾರೆ. ಶ್ರೀಕೃಷ್ಣನೊಡನೆ ಪಾಂಡವರು ಸರೋವರದ ಸಮೀಪಕ್ಕೆ ಹೋಗಿ ಒಳಗಿದ್ದ ದುರ್ಯೋಧನನ ಮನಸ್ಸನ್ನು ಚುಚ್ಚು ಮಾತುಗಳಿಂದ ಉದ್ವೇಗಗೊಳಿಸಿ ಅವನು ಮೇಲೆ ಬರುವಂತೆ ಮಾಡುತ್ತಾರೆ. ಸರೋವರದ ಸಮೀಪದಲ್ಲಿಯೇ ಭೀಮ ದುರ್ಯೋಧನರಿಗೆ ಘೋರವಾದ ಗದಾಯುದ್ಧವು ನಡೆಯುತ್ತದೆ. ಅದೇ ಸಮಯಕ್ಕೆ ಸರಿಯಾಗಿ ತೀರ್ಥಯಾತ್ರೆಗಾಗಿ ಪ್ರಯಾಣ ಮಾಡಿದ್ದ ಬಲರಾಮನು ಆ ಸ್ಥಳಕ್ಕೆ ಆಗಮಿಸುತ್ತಾನೆ. ಬಲರಾಮನ ಯಾತ್ರೆಗೆ ಸಂಬಂಧಿಸಿದಂತೆ ಸರಸ್ವತಿಯೇ ಮೊದಲಾದ ಪುಣ್ಯ ತೀರ್ಥಗಳ ಕೀರ್ತನವಿದೆ. ಭೀಮ ದುರ್ಯೋಧನನ ನಡುವೆ ನಡೆದ ಮಹತ್ವಪೂರ್ಣವಾದ ಗದಾಯುದ್ಧದ ಸುದೀರ್ಘ ವರ್ಣನೆಗಿದೆ. ಕಟ್ಟ ಕಡೆಯಲ್ಲಿ ಭೀಮಸೇನನು ಗದೆಯಿಂದ ದುರ್ಯೋಧನನ 2 ತೊಡೆಗಳನ್ನು ಮುರಿದು ಬೀಳಿಸುತ್ತಾನೆ. ಇಲ್ಲಿಗೆ 9ನೆಯ ಶಲ್ಯ ಪರ್ವವು ಮುಗಿಯುತ್ತದೆ. ಏಕೋನಷಷ್ಟಿರಧ್ಯಾಯ ಪರ್ವಣ್ಯತ್ರ ಪ್ರಕೀರ್ತಿತಾಃ ಸಂಖ್ಯಾತ ಬಹುವೃತ್ತಾಂತಾಃ ಶ್ಲೋಕ ಸಂಖ್ಯಾತ್ರ ಕಥ್ಯತೆ 3 ಶ್ಲೋಕ ಸಹಸ್ರಾಣಿ ದ್ವೇಷತೆ ವಿಂಶತಿಸ್ತಥಾ ಮುನಿನಾ ಸಂಪ್ರಣೀತಾನಿ ಕೌರವಾಣಾಂ ಯಶೋಭ್ರತ. ಶಲ್ಯಪರ್ವದಲ್ಲಿ 59 ಅಧ್ಯಾಯಗಳು ಮತ್ತು 3220 ಶ್ಲೋಕಗಳು ಇವೆ. ಶಲ್ಯಪರ್ವದ ನಂತರ ಬಹುದಾರುಣವಾದ ಸೌಪ್ತಿಕ ಪರ್ವವಿದೆ. ಭೀಮನು ತನ್ನ ಗದೆಯಿಂದ ದುರ್ಯೋಧನನ ತೊಡೆಗಳನ್ನು ಮುರಿದು ಕೆಳಗೆ ಬೀಳಿಸಿದ ನಂತರ ಪಾಂಡವರೆಲ್ಲರೂ ಹೊರಟು ಹೋಗುತ್ತಾರೆ. ದುರ್ಯೋಧನನು ರಕ್ತದಿಂದ ತೊಯ್ದು ಹೋದ ಶರೀರವುಳ್ಳವನಾಗಿ ಭೂಮಿಯ ಮೇಲೆ ಬಿದ್ದಿದ್ದಾನೆ. ಸಾಯಂಕಾಲ ಕೃತವರ್ಮ ಕೃಪ ಅಶ್ವತ್ಥಾಮರು ಯುದ್ಧಭೂಮಿಗೆ ಆಗಮಿಸಿ ತಮ್ಮ ರಾಜನ ದುರವಸ್ಥೆಯನ್ನು ಕಂಡು ಬಹಳ ದುಃಖಿತರಾಗುತ್ತಾರೆ. ಅಶ್ವತ್ಥಾಮನು ದುರ್ಯೋಧನನ ದುರ್ದಶೆಯನ್ನು ಕಂಡು ಕ್ರೋಧಮೂರ್ಛಿತನಾಗಿ ದುಷ್ಟದ್ಯುಮ್ನನೇ ಮೊದಲಾದ ಸಕಲ ಪಾಂಚಾಲರನ್ನು ಅಮಾತ್ಯ ಸಹಿತರಾದ ಪಾಂಡವರನ್ನು ಸಂಹರಿಸುವವರೆಗೂ ತಾನು ತೊಟ್ಟಿರುವ ಕವಚವನ್ನು ತೆಗೆಯುವುದಿಲ್ಲವೆಂದು ಘೋರ ಪ್ರತಿಜ್ಞೆ ಮಾಡಿ ರಥದಲ್ಲಿ ಕುಳಿತು ಕೃತವರ್ಮರೊಡನೆ ಹೊರಟು ಹೋಗುತ್ತಾನೆ. ಕೋಪಾವಿಷ್ಟನಾಗಿ ಅಶ್ವತ್ಥಾಮನು ಹೋಗುತ್ತಿದ್ದಾಗ ಕಾಡಿನಲ್ಲಿ ಆಲದ ಮರದ ಮೇಲೆ ಮಲಗಿ ನಿದ್ರಿಸುತ್ತಿದ್ದ ಕಾಗೆಗಳನ್ನು ಗೂಬೆಯೊಂದು ಕೊಲ್ಲುತ್ತಿರುವುದನ್ನು ಕಾಣುತ್ತಾನೆ. ಶಸ್ತ್ರಸನ್ಯಾಸ ಮಾಡಿ ಕುಳಿತಿದ್ದ ತನ್ನ ತಂದೆಯನ್ನು ದೃಷ್ಟದ್ಯುಮ್ನನು ಕೊಂದುದು ಒಡನೆಯ ಸ್ಮೃತಿಪಥಕ್ಕೆ ಬಂದು ಕೋಪವು ಉಲ್ಬಣಿಸುತ್ತದೆ. ದೃಷ್ಟದ್ಯುಮ್ನಾದಿಗಳು ಮಲಗಿರುವ ಶಿಬಿರ ದ್ವಾರದಲ್ಲಿ ಆಕಾಶದವರೆಗಿರುವ ಪ್ರದೇಶವನ್ನು ವ್ಯಾಪಿಸಿ ನಿಂತಿದ್ದ ರಾಕ್ಷಸನನ್ನು ನೋಡುತ್ತಾನೆ. ಅಶ್ವತ್ಥಾಮನು ಅವನ ಮೇಲೆ ಮಾಡಿದ ಅಸ್ತ್ರ ಪ್ರಯೋಗಗಳೆಲ್ಲವೂ ವ್ಯರ್ಥವಾಗಿ ಹೋಗುತ್ತವೆ. ಒಡನೆಯೇ ಅಶ್ವತ್ಥಾಮನು ರುದ್ರನನ್ನು ಆರಾಧಿಸಿ ಅವನನ್ನು ಪ್ರಸನ್ನಗೊಳಿಸಿ ಕೃತವರ್ಮರೊಡನೆ ಶಿಬಿರದೊಳಗೆ ನುಗ್ಗಿ ನಿಶ್ಚಿಂತೆಯಿಂದ ಮಲಗಿದ್ದ ದೃಷ್ಟದ್ಯುಮ್ನನೇ ಮೊದಲಾದ ಪಾಂಚಾಲರನ್ನು ದ್ರೌಪದಿಯ ಮಕ್ಕಳನ್ನು ಸಂಹರಿಸಿ ಬಿಡುತ್ತಾನೆ. ಕೃಷ್ಣನ ಬಲದ ಆಶ್ರಯದಿಂದಾಗಿ ಪಂಚಪಾಂಡವರು ಮತ್ತು ಸಾತ್ಯಕಿ ಇವರುಗಳು ಮಾತ್ರವೇ ಉಳಿದುಕೊಳ್ಳುತ್ತಾರೆ. ದೃಷ್ಟದ್ಯುಮ್ನನ ಸಾರಥಿಯು ಪಾಂಡವರ ಬಳಿಗೆ ಬಂದು ಆ ದುರಂತ ವಾರ್ತೆಯನ್ನು ಹೇಳುತ್ತಾನೆ. ಅಶ್ವತ್ಥಾಮನ ಘೋರ ಕೃತ್ಯವನ್ನು ಕೇಳುತ್ತಲೇ ದ್ರೌಪದಿಯು ಬಹಳ ದುಃಖಿತಳಾಗುತ್ತಾಳೆ. ತಂದೆ, ಅಣ್ಣ ಮತ್ತು ಕಡೆಗೆ ಮಕ್ಕಳನ್ನು ದ್ರೌಪದಿಯು ಆ ಮಹಾಯುದ್ಧದಲ್ಲಿ ಕಳೆದುಕೊಳ್ಳುತ್ತಾಳೆ. ತನ್ನ ಮಕ್ಕಳನ್ನು ಅಣ್ಣನನ್ನು ಕೊಂದ ಮಹಾಪಾಪಿಗೆ ಪ್ರತೀಕಾರವನ್ನು ಮಾಡದಿದ್ದರೆ
ತಾನು ಆಮರಣಾಂತವಾಗಿ ಉಪವಾಸ ಮಾಡುವುದಾಗಿ ಪ್ರತಿಜ್ಞೆ ಮಾಡುತ್ತಾಳೆ. ದ್ರೌಪದಿಯನ್ನು ಸಂತೈಸುವ ಸಲುವಾಗಿ ಭೀಮನು ಒಡನೆಯ ತನ್ನ ಗದೆಯನ್ನು ಹೆಗಲ ಮೇಲೆ ಹಾಕಿಕೊಂಡು ಅಶ್ವತ್ಥಾಮನ ಬೆನ್ನಟ್ಟಿ ಹೋಗುತ್ತಾನೆ. ಭೀಮಸೇನನ ಭಯದಿಂದಲೂ ದೈವ ಪ್ರೇರಣೆಯಿಂದಲೂ ಅಶ್ವತ್ಥಾಮನು ಪೃಥ್ವಿಯನ್ನು ಪಾಂಡವರ ಹಿತವನ್ನಾಗಿ ಮಾಡಬೇಕೆಂದು ಸಂಕಲ್ಪಿಸಿ ದಿವ್ಯಾಸ್ತ್ರವನ್ನು ಪ್ರಯೋಗ ಮಾಡಿಬಿಡುತ್ತಾನೆ. ಶ್ರೀಕೃಷ್ಣನು ತಾನಿದ್ದೆಡೆಯಲ್ಲಿಯೇ ಮೈವಂ ಹೀಗೆಂದಿಗೂ ಆಗಬಾರದು, ಪಾಂಡವರೆಂದಿಗೂ ನಾಶವಾಗಕೂಡದು ಎಂದು ಹೇಳಿ ಅಸ್ತ್ರದ ಕ್ರೌರ್ಯವನ್ನು ಕಡಿಮೆ ಮಾಡುತ್ತಾನೆ. ಅರ್ಜುನನು ಒಡನೆಯೇ ಪ್ರತ್ಯಸ್ತ್ರವನ್ನು ಪ್ರಯೋಗಿಸಿ ಅಶ್ವತ್ಥಾಮನು ಬಿಟ್ಟ ಮಹಾಸ್ತ್ರವನ್ನು ಶಾಂತಗೊಳಿಸುತ್ತಾನೆ. ದ್ರೋಣಿಯ ಮನಸ್ಸಿನಲ್ಲಿ ದ್ರೋಹಪೂರ್ಣವಾದ ವಿಚಾರಧಾರೆಯು ಪ್ರವಹಿಸುತ್ತಿರುವುದನ್ನು ತಿಳಿದು ವ್ಯಾಸ ಕೃಷ್ಣರು ಶಪಿಸುತ್ತಾರೆ. ಅದಕ್ಕೆ ಪ್ರತಿಯಾಗಿ ಕುಪಿತನಾದ ಅಶ್ವತ್ಥಾಮನು ಕೃಷ್ಣನನ್ನು ಹಳೆಯುತ್ತಾನೆ. ಪಾಂಡವರು ದ್ರೋಣಪುತ್ರನಿಂದ ಮಣಿಯನ್ನು ಕಸಿದುಕೊಂಡು ಬಂದು ದ್ರೌಪದಿಗೆ ಸಮರ್ಪಿಸುತ್ತಾರೆ. ಅದರಿಂದ ದ್ರೌಪದಿಯು ಪ್ರಸನ್ನಳಾಗುತ್ತಾಳೆ. ಏತದ್ವೈದಶಮಂ ಪರ್ವ ಸೌಪ್ತಿಕಂ ಸಮುದಾಹೃತಂ ಅಷ್ಟಾದಶಾಸ್ಮಿನ್ನಧ್ಯಾಯಃ ಪರ್ವಣ್ಯುಕ್ತ ಮಹಾತ್ಮನ ಶ್ಲೋಕಾನಾಂ ಕಥಿತಾನ್ಯತ್ರ ಶತಾನ್ಯಷ್ಟೋ ಪ್ರಸಂಖ್ಯೆಯ ಶ್ಲೋಕಾಶ್ಚ ಸಪ್ತತಿ ಪ್ರೋಕ್ತ ಮುನಿನ ಬ್ರಹ್ಮವಾದಿನ. ಇದು 10ನೆಯದಾದ ಸೌಪ್ತಿಕ ಪರ್ವದ ಸಂಕ್ಷೇಪ ವಿವರಣೆ. ಈ ಪರ್ವವನ್ನು ಬ್ರಹ್ಮವಾದಿಗಳಾದ ವ್ಯಾಸರು 18 ಅಧ್ಯಾಯಗಳನ್ನಾಗಿ ವಿಂಗಡಿಸಿರುತ್ತಾರೆ. ಇದರಲ್ಲಿ 870 ಶ್ಲೋಕಗಳಿವೆ. ವ್ಯಾಸರು ಈ ಸೌಪ್ತಿಕ ಪರ್ವದಲ್ಲಿಯೇ ಐಶಿಕ ಪರ್ವದ ಕಥೆಯನ್ನು ಅಳವಡಿಸಿದ್ದಾರೆ. ಮುಂದಿನದು ಕರುಣಾಜನಕವಾದ ಸ್ತ್ರೀ ಪರ್ವ. ಧೃತರಾಷ್ಟ್ರನ ಪುತ್ರಶೋಕಕ್ಕೆ ಮಿತಿಯೇ ಇರಲಿಲ್ಲ. ತನ್ನ ದುಷ್ಟ ಪುತ್ರರೆಲ್ಲರನ್ನೂ ಸಂಹರಿಸಿದ ಭೀಮನನ್ನೊಮ್ಮೆ ಬಾಚಿ ತಬ್ಬಿಕೊಳ್ಳುವ ಆಶಯವನ್ನು ಧೃತರಾಷ್ಟ್ರನು ವ್ಯಕ್ತಪಡಿಸುತ್ತಾನೆ. ಇಂಗಿತಜ್ಞನಾದ ಶ್ರೀಕೃಷ್ಣನು ಭೀಮನನ್ನು ದೂರದಲ್ಲಿಯೇ ನಿಲ್ಲಿಸಿ ಲೋಹದ ಪ್ರತಿಮೆಯೊಂದನ್ನು ಧೃತರಾಷ್ಟ್ರನ ಮುಂದೆ ನಿಲ್ಲಿಸುತ್ತಾನೆ. ಪುತ್ರಶೋಕಕರ್ಷಿತನಾದ ಧೃತರಾಷ್ಟ್ರನಿಂದ ಆಲಿಂಗಿತವಾದ ಆ ಲೋಹದ ಪ್ರತಿಮೆಯು ಚೂರು ಚೂರಾಗಿ ಹೋಗುತ್ತದೆ. ಶೋಕತಪ್ತನಾಗಿದ್ದ ಧೃತರಾಷ್ಟ್ರನಿಗೆ ವಿದುರನು ಸಂಸಾರದಲ್ಲಿನ ಸುಖ ದುಃಖಗಳ ವಿಷಯವನ್ನು ಮನಮುಟ್ಟುವಂತೆ ಹೇಳಿದನಲ್ಲದೆ ಸಂಸಾರವನ್ನು ತ್ಯಾಗ ಮಾಡುವ ವಿಧಾನವನ್ನು ತನ್ಮೂಲಕವಾಗಿ ಮೋಕ್ಷ ಸಾಧನೆಯನ್ನು ಯುಕ್ತಿಯುಕ್ತವಾಗಿ ತಿಳಿಸಿ ಸಮಾಧಾನಗೊಳಿಸುತ್ತಾನೆ. ಬಳಿಕ ಅಂತಃಪುರದ ಸ್ತ್ರೀಯರೊಡನೆ ಧೃತರಾಷ್ಟ್ರನು ಯುದ್ಧಭೂಮಿಗೆ ಬಂದುದು ಮತ್ತು ಅಲ್ಲಿ ವೀರ ಸ್ತ್ರೀಯರು ತಮ್ಮ ತಮ್ಮ ಪತಿಗಳ ದೇಹಗಳನ್ನು ತೊಡೆಗಳ ಮೇಲಿಟ್ಟುಕೊಂಡು ರೋಧಿಸಿದ ಪ್ರಕರಣವು ಹೇಳಲ್ಪಟ್ಟಿದೆ. ಪತಿಗಳನ್ನು ಮಾತ್ರವಲ್ಲದೆ ಸಂಗ್ರಾಮದಿಂದ ಹಿಂದಿರುಗದೆ ವೀರ ಸ್ವರ್ಗವನ್ನು ಪಡೆದ ಮಕ್ಕಳನ್ನು, ಸಹೋದರರನ್ನು, ತಂದೆಯರನ್ನು ಕ್ಷತ್ರಿಯ ಸ್ತ್ರೀಯರು ನೋಡಿ ದುಃಖಿಸಿದ ಉಲ್ಲೇಖವಿದೆ. ಧೃತರಾಷ್ಟ್ರ ಗಾಂಧಾರಿಯರ ಕೋಪಾವೇಶ, ಮತ್ತೊಂದು ಕ್ಷಣದಲ್ಲಿ ಅಪಾರವಾದ ದುಃಖ, ಮರುಕ್ಷಣದಲ್ಲಿ ಮೂರ್ಛೆ ಇವುಗಳನ್ನು ಕಣ್ಣಿಗೆ ಕಟ್ಟುವಂತೆ ವ್ಯಾಸರು ಚಿತ್ರಿಸಿದ್ದಾರೆ. ಪುತ್ರ ಪೌತ್ರರ ವಧೆಯಿಂದಾಗಿ ಶೋಕಕರ್ಷಿತಳಾದ ಗಾಂಧಾರಿಯ ಬಳಿಗೆ ಶ್ರೀಕೃಷ್ಣನೇ ಆಗಮಿಸಿ ಅವಳನ್ನು ಸಾಂತ್ವ ವಚನಗಳಿಂದ ಸಮಾಧಾನಗೊಳಿಸುತ್ತಾನೆ. ಧರ್ಮಿಷ್ಠನಾದ ಯುಧಿಷ್ಠಿರನು ಯುದ್ಧದಲ್ಲಿ ಮರಣವನ್ನೈದಿದ ರಾಜಪುತ್ರರೆಲ್ಲರಿಗೂ ಯಥಾವಿಧಿಯಾಗಿ ದಹನ ಕ್ರಿಯೆಗಳನ್ನು ಮಾಡಿಸುತ್ತಾನೆ. ರಾಜರೆಲ್ಲರಿಗೂ ಜಲಪ್ರದಾನ ಮಾಡುವ ಕಾಲದಲ್ಲಿ ಕುಂತಿಯು ರಹಸ್ಯದಲ್ಲಿ ಹುಟ್ಟಿದ ತನ್ನ ಮಗನಾದ ಕರ್ಣನ ವಿಷಯವನ್ನು ಹೊರಗಿಡುತ್ತಾಳೆ. 11ನೆಯದಾದ ಸ್ತ್ರೀ ಪರ್ವವು ನಿಶ್ಚಿತವಾಗಿಯೂ ಪಾಠಕರಾದ ಸಜ್ಜನರ ಮನಸ್ಸನ್ನು ಸಂಕಟಪಡಿಸುವುದೇ ಅಲ್ಲದೆ ಅವರ ಕಣ್ಣುಗಳನ್ನು ಅಶ್ರುಪೂರ್ಣಗಳನ್ನಾಗಿಯೂ ಮಾಡುತ್ತದೆ. 17 ಪರ್ವಣ್ಯಸ್ಮಿನ್ ಪ್ರಕೀರ್ತಿತಾಃ ಶ್ಲೋಕ 7 ಪಂಚಸಪ್ತತಿ ಸಂಯುತ. ಈ ಪರ್ವದಲ್ಲಿ 27 ಅಧ್ಯಾಯಗಳು, 775 ಶ್ಲೋಕಗಳು ಇವೆ. ಅನಂತರದಲ್ಲಿ ಬುದ್ಧಿಯನ್ನು ಪ್ರವರ್ಧಿಸುವ ಶಾಂತಿ ಪರ್ವವು ವ್ಯಾಸರಿಂದ ಹೇಳಲ್ಪಟ್ಟಿದೆ. ಇದು 12ನೇ ಪರ್ವ. ಯುದ್ಧಾನಂತರದಲ್ಲಿ ಧರ್ಮರಾಜನು ಅಣ್ಣ ತಮ್ಮಂದಿರನ್ನು, ಬಂಧುವರ್ಗದವರನ್ನು ಯುದ್ಧದಲ್ಲಿ ಸಂಹರಿಸುವುದಕ್ಕಾಗಿ ವ್ಯಥೆಪಡುತ್ತಾನೆ. ಆ ಸಮಯದಲ್ಲಿ ಶರತಲ್ಪದಲ್ಲಿ ಮಲಗಿದ್ದ ಭೀಷ್ಮರು ಧರ್ಮರಾಜನಿಗೆ ರಾಜರು ಅವಶ್ಯವಾಗಿ ತಿಳಿದಿರಲೇಬೇಕಾದ ರಾಜಧರ್ಮವನ್ನು, ಕಾಲಹೇತು ನಿದರ್ಶಕವಾದ ಆಪದ್ಧರ್ಮವನ್ನು, ಯಾವ ಧರ್ಮವನ್ನು ತಿಳಿಯುವುದರಿಂದ ಮಾನವನು ಸಕಲ ಧರ್ಮಗಳನ್ನು ಮತ್ತು ಸರ್ವಜ್ಞತ್ವವನ್ನು ಪಡೆಯುವನು ಅಂತಹ ಮೋಕ್ಷ ಧರ್ಮವನ್ನು ಸವಿಸ್ತಾರವಾಗಿ ಹೇಳುತ್ತಾರೆ. 12ನೆಯ ಈ ಶಾಂತಿ ಪರ್ವವು ಪ್ರಾಜ್ಞರಾದವರಿಗೆ ಬಹು ಪ್ರಿಯವಾದ ಪರ್ವವಾಗಿದೆ. ಅತ್ರ ಪರ್ವಣಿ ವಿಜ್ಞೇಯ ಮಧ್ಯಾಯಾನಾಂ ಶತತ್ರಯಂ ತ್ರಿಂಶಶ್ಚೈವ ತಥಾಧ್ಯಾಯ ನವಚೈವ ತಪೋಧನಾಃ 14 ಸಹಸ್ರಾಣಿ ತಥಾ 700 ಚ 7 ಶ್ಲೋಕಾಸ್ತಥೈವಾತ್ರ 25 ಸಂಖ್ಯೆಯ. ಈ ಪರ್ವದಲ್ಲಿ 339 ಅಧ್ಯಾಯಗಳಿವೆ. ಶ್ಲೋಕ ಸಂಖ್ಯೆ 14,732. ಮುಂದಿನದು 13ನೆಯದಾದ ಉತ್ತಮೋತ್ತಮವಾದ ಅನುಶಾಸನ ಪರ್ವ. ಈ ಪರ್ವದಲ್ಲಿ ಕುರುರಾಜನಾದ ಯುಧಿಷ್ಠಿರನು ಭಾಗೀರಥಿಯ ಮಗನಾದ ಭೀಷ್ಮನಿಂದ ಧರ್ಮದ ನಿಶ್ಚಯ ಸ್ವರೂಪವೇನು ಎಂಬುದನ್ನು ತಿಳಿದುಕೊಂಡು ಹೇಗೆ ತನ್ನ ಮನಸ್ಸಿನ ವೇದನೆಯನ್ನು ದೂರ ಮಾಡಿಕೊಂಡನೋ ಎಂಬುದನ್ನು ಹೇಳಲಾಗಿದೆ.
ಧರ್ಮಾರ್ಥಗಳ ಸಂಬಂಧವನ್ನು ಮತ್ತು ಆಚಾರ ವ್ಯವಹಾರಗಳನ್ನು ಇಲ್ಲಿ ನಿರೂಪಿಸಲಾಗಿದೆ. ವಿವಿಧವಾದ ದಾನಗಳನ್ನು ಮತ್ತು ಅವುಗಳಿಂದ ಪ್ರಾಪ್ತವಾಗುವ ಫಲಗಳನ್ನು ವಿವರಿಸಿ ಹೇಳಲಾಗಿದೆ. ದಾನ ಕೊಡಲು ಉತ್ತಮ ಪಾತ್ರ, ಉತ್ತಮ ವಿಧಿ, ಆಚಾರ ಮತ್ತು ಗೋವುಗಳ ಮಹಾತ್ಮ್ಯ, ಧರ್ಮರಹಸ್ಯ, ತೀರ್ಥಗಳು ಮತ್ತು ಪರ್ವ ದಿನಗಳ ಮಹಿಮೆ ಮುಂತಾದ ಅನೇಕ ವೃತ್ತಾಂತಗಳು ಅನುಶಾಸನ ಪರ್ವದಲ್ಲಿ ಹೇಳಲ್ಪಟ್ಟಿವೆ. ಇದೇ ಪರ್ವದಲ್ಲಿಯೇ ಭೀಷ್ಮರ ಸ್ವರ್ಗಪ್ರಾಪ್ತಿಯ ವಿಷಯವನ್ನು ಹೇಳಲಾಗಿದೆ. ಏತತ್ರಯೋದಶಂ ಪರ್ವ ಧರ್ಮನಿಶ್ಚಯಕಾರಕಂ ಅಧ್ಯಾಯಾನಾಂ ಶತಂ ತ್ವತ್ರ ಷಟ್ಚತ್ವಾರಿಂಶದೇವತು ಶ್ಲೋಕಾನಾಂ ತು ಸಹಸ್ರಾಣಿ ಪ್ರೋಕ್ತಾನ್ಯಷ್ಟೌ ಪ್ರಸಂಖ್ಯಯ ತತೋಶ್ವಮೇಧಿಕಂ ನಾಮ ಪರ್ವ ಪ್ರೋಕ್ತಂ ಚತುರ್ದಶಂ. ಧರ್ಮದ ನಿರ್ಣಯವನ್ನು ಮಾಡಿ ಹೇಳುವ ಅನುಶಾಸನಿಕ ಪರ್ವವು 13ನೆಯದು. ಈ ಪರ್ವದಲ್ಲಿ 146 ಅಧ್ಯಾಯಗಳು, 8,000 ಶ್ಲೋಕಗಳು ಇವೆ. 14ನೆಯದು ಅಶ್ವಮೇಧಿಕ ಪರ್ವ. ಈ ಪರ್ವದಲ್ಲಿ ಉತ್ತಮ ಯೋಗಿಗಳಾದ ಸಂವರ್ತ ಮತ್ತು ಮರುತ್ತರ ಉಪಾಖ್ಯಾನವಿದೆ. ಯುಧಿಷ್ಠಿರನಿಗೆ ಚಿನ್ನದ ನಿಧಿಯು ಪ್ರಾಪ್ತವಾಗುವ ವೃತ್ತಾಂತವಿದೆ. ಪರೀಕ್ಷಿತನ ಜನ್ಮ ವೃತ್ತಾಂತವಿದೆ. ಪರೀಕ್ಷಿತನ ಗರ್ಭದಲ್ಲಿದ್ದಾಗ ಅಶ್ವತ್ಥಾಮನ ಅಸ್ತ್ರದಿಂದ ದಗ್ಧವಾಗಿ ಹೋಗಿದ್ದನು. ಅನಂತರ ಶ್ರೀಕೃಷ್ಣನ ಅನುಗ್ರಹದಿಂದ ಜೀವಂತನಾಗುತ್ತಾನೆ. ಇದರ ವಿವರಣೆಗಿದೆ. ಅಶ್ವಮೇಧ ಯಾಗಕ್ಕಾಗಿ ಅಶ್ವಮೇಧಾಶ್ವದ ವಿಮೋಚನೆ, ಪಾಂಡವನು ಅಂದರೆ ಅರ್ಜುನನು ಕುದುರೆಯನ್ನು ಅನುಸರಿಸಿ ಹೊರಟದು, ಅಶ್ವವನ್ನು ಪ್ರತಿಬಂಧಿಸಿದವರೊಡನೆ ಯುದ್ಧ ಮಾಡಿದುದು ಇತ್ಯಾದಿಗಳು ವರ್ಣಿತವಾಗಿವೆ. ಕುದುರೆಯು ದೇಶ ವಿದೇಶಗಳಲ್ಲಿ ಪರ್ಯಟನ ಮಾಡುತ್ತಿದ್ದಾಗ ಚಿತ್ರಾಂಗದೆಯ ಮಗನಾದ ಬಭ್ರುವಾಹನನು ಕುದುರೆಯನ್ನು ಕಟ್ಟಿಹಾಕುತ್ತಾನೆ. ಅರ್ಜುನ ಬಭ್ರುವಾಹನರಿಗೆ ಘೋರವಾದ ಯುದ್ಧವಾಗುತ್ತದೆ. ಇದರ ವಿವರಣೆಯು ಈ ಪರ್ವದಲ್ಲಿಯೇ ಇದೆ. ಅಶ್ವಮೇಧ ಮಹಾಯಜ್ಞವು ನಡೆಯುತ್ತಿದ್ದಾಗ ನಕುಲಾಖ್ಯಾನವು ಹೇಳಲ್ಪಟ್ಟಿದೆ. ಅಧ್ಯಾಯಾನಾಂ ಶತಂ ಚೈವ ತ್ರಯೋಧ್ಯಾಯಾಶ್ಚ ಕೀರ್ತಿತಾಃ ತ್ರೀಣಿ ಶ್ಲೋಕ ಸಹಸ್ರಾಣಿ ತಾವಂತ್ಯೇವ ಶತಾನಿ ಚ ವಿಂಶತಿಶ್ಚ ತಥಾ ಲೋಕ ಸಂಖ್ಯಾತಸ್ತತ್ವದರ್ಶಿನ. ಅಶ್ವಮೇಧಿಕ ಪರ್ವದಲ್ಲಿ 103 ಅಧ್ಯಾಯಗಳು, 3,370 ಶ್ಲೋಕಗಳು ಇವೆ. ಆಶ್ರಮವಾಸಿಕವೆಂಬುದು 15ನೆಯ ಪರ್ವ. ಈ ಪರ್ವದಲ್ಲಿ ಧೃತರಾಷ್ಟ್ರನು ರಾಜ್ಯವನ್ನು ಬಿಟ್ಟು ಗಾಂಧಾರಿಯೊಡನೆ ಅರಣ್ಯಕ್ಕೆ ಹೊರಟಿರುವುದನ್ನು ನೋಡಿ ಸಾಧ್ವಿಯಾದ ಕುಂತಿಯು ಪುತ್ರನ ರಾಜ್ಯವನ್ನು ಪರಿತ್ಯಜಿಸಿ ಅವರ ಹಿಂದೆಯೇ ಹೊರಡುವಳು. ಅರಣ್ಯದಲ್ಲಿ ಧೃತರಾಷ್ಟ್ರನು ವ್ಯಾಸ ಮಹರ್ಷಿಗಳ ಅನುಗ್ರಹದಿಂದ ಯುದ್ಧದಲ್ಲಿ ಪ್ರಾಣ ತೊರೆದಿದ್ದ ಮಕ್ಕಳನ್ನು, ಮೊಮ್ಮಕ್ಕಳನ್ನು ಪ್ರತ್ಯಕ್ಷವಾಗಿ ಕಾಣುತ್ತಾನೆ. ಅನಂತರದಲ್ಲಿ ರಾಜನು ಪುತ್ರಶೋಕವನ್ನು ಸಂಪೂರ್ಣವಾಗಿ ಮರೆತು ಪತ್ನಿ ಸಮೇತನಾಗಿ ಸದ್ಗತಿಯನ್ನು ಪಡೆಯುವ ಕಥಾಪ್ರಸಂಗವಿದೆ. ವಿದುರನು ಮಹಾಮಾತ್ಯನಾದ ಗವಲ್ಗಣನ ಪುತ್ರನಾದ ವಿದ್ವಾಂಸನಾದ ಸಂಜಯನು ಪರಮ ಪದವನ್ನು ಸೇರುತ್ತಾರೆ. ಈ ವಿಷಯಗಳೆಲ್ಲವೂ ಈ ಪರ್ವದಲ್ಲಿ ವಿಸ್ತಾರವಾಗಿ ಹೇಳಲ್ಪಟ್ಟಿವೆ. ಯುಧಿಷ್ಠಿರ ನಾರದರ ಸಮಾಗಮ, ಯಾದವರ ಕಲಹ ವೃತ್ತಾಂತ ಇವುಗಳು ಆಶ್ರಮವಾಸಿಕ ಪರ್ವದಲ್ಲಿ ಉಕ್ತವಾಗಿವೆ. 24 ಪರ್ವೈತದಭಿಸಂಖ್ಯೆಯ ಸಹಸ್ರಮೇಕಂ ಶ್ಲೋಕಾನಾಂ 5 ಶ್ಲೋಕ ಶತಾನಿ ಚ ಷಡೇವ ಚ ತಥಾ ಶ್ಲೋಕ ಸಂಖ್ಯಾತಸ್ತತ್ವದರ್ಶಿನ. ಈ ಪರ್ವದಲ್ಲಿ 42 ಅಧ್ಯಾಯಗಳು, 1506 ಶ್ಲೋಕಗಳು ಇವೆ. ಮುಂದಿನದು ದಾರುಣವಾದ ಮೌಸಲ ಪರ್ವ. ಸಮುದ್ರದ ತೀರದಲ್ಲಿ ಯದುವಂಶದ ವೀರರು ಪರಸ್ಪರವಾಗಿ ಯುದ್ಧ ಮಾಡುತ್ತಾ ಅಸ್ತ್ರಶಸ್ತ್ರಗಳ ಸ್ಪರ್ಶ ಮಾತ್ರದಿಂದಲೇ ವಿಧ್ವಸ್ತರಾಗುತ್ತಾರೆ. ದೈವದ ಪ್ರೇರಣೆಯೋ ಎಂಬಂತೆ ಮತ್ತೆ ಕೆಲವು ಯಾದವರು ಮಧುಪಾನ ಸ್ಥಳಕ್ಕೆ ಹೋಗಿ ಮಿತಿಮೀರಿ ಮಧುಪಾನ ಮಾಡಿ ಮತ್ತರಾಗಿ ಬ್ರಾಹ್ಮಣ ಶಾಪದಿಂದ ಪೀಡಿತರಾಗಿ ಏರಕಾರೂಪದ ಅಂದರೆ ಜೊಂಡು ಹುಲ್ಲಿನ ವಜ್ರಾಯುಧಗಳಿಂದ ಪರಸ್ಪರ ಹೊಡೆದಾಡಿ ಪ್ರಾಣ ತೊರೆಯುತ್ತಾರೆ. ಸರ್ವಕ್ಷಯಕ್ಕೂ ಕಾರಣರಾದ ಬಲರಾಮ ಶ್ರೀಕೃಷ್ಣರು ಬಹು ಸಮರ್ಥರಾಗಿದ್ದರೂ ಕಾಲ ನಿಯಮವನ್ನು ಇಲ್ಲಿ ಉಲ್ಲಂಘಿಸುವುದಿಲ್ಲ. ಅಣ್ಣನ ಮಾತಿನಂತೆ ಅರ್ಜುನನು ದ್ವಾರಾವತಿಗೆ ಹೋಗಿ ವೃಷ್ಣಿವಂಶವು ಪೂರ್ಣವಾಗಿ ವಿನಾಶ ಹೊಂದಿರುವುದನ್ನು ನೋಡಿ ಬಹುವಾಗಿ ದುಃಖಿಸುತ್ತಾನೆ. ಮಾತುರನಾದ ವಸುದೇವನಿಗೆ ದಹನ ಸಂಸ್ಕಾರವನ್ನು ಮಾಡಿ ಪಾನಭೂಮಿಗೆ ಹೋಗಿ ಅಲ್ಲಿ ಯದುವೀರರ ರೋಮಾಂಚಕಾರಿಯಾದ ವಿನಾಶದ ದೃಶ್ಯವನ್ನು ಕಾಣುತ್ತಾನೆ. ಶ್ರೀಕೃಷ್ಣ ಬಲರಾಮರಿಗೂ ವೃಷ್ಣಿವಂಶದ ಪ್ರಧಾನ ನಾಯಕರಿಗೂ ಅರ್ಜುನನು ದೇಹ ಸಂಸ್ಕಾರ ಮಾಡುತ್ತಾನೆ. ದ್ವಾರಾವತಿಯಲ್ಲಿ ಅಳಿದುಳಿದಿದ್ದ ವೃದ್ಧ ಬಾಲಕರನ್ನು, ಸ್ತ್ರೀಯರನ್ನು ಕರೆದುಕೊಂಡು ಹಸ್ತಿನಾವತಿಗೆ ಬರುತ್ತಿರುವಾಗ ದಾರಿಯಲ್ಲಿ ಅವನನ್ನು ಪ್ರತಿಭಟಿಸಿದ ಕಳ್ಳಕಾಕರಿಂದಲೇ ಪರಾಜಿತನಾಗುತ್ತಾನೆ. ಗಾಂಡೀವದ ಶೌರ್ಯವು ಉಡುಗಿ ಹೋಗುತ್ತದೆ. ಯಾವ ಮಹಾಸ್ತ್ರಗಳು ಅವನ ಸ್ಮೃತಿ ಪಥಕ್ಕೆ ಸುಳಿಯದಾಗುತ್ತದೆ. ಅವನೆದುರಿನಲ್ಲಿಯೇ ಯಾದವರ ಭಾರ್ಯೆಯರನ್ನು ಕಳ್ಳರು ಅಪಹರಿಸಿಕೊಂಡು ಹೊರಟು ಹೋಗುತ್ತಾರೆ. ಅದರಿಂದಾಗಿ ಅರ್ಜುನನಿಗೆ ಬಹಳ ದುಃಖವಾಗುತ್ತದೆ. ಪುನಃ ಹಸ್ತಿನೆಗೆ ಹೋಗುವ ಆಶಯವು ಉಳಿಯಿರಲಿಲ್ಲ. ಆದರೆ ವ್ಯಾಸರ ಪ್ರೇರಣೆಯಂತೆ ಧರ್ಮರಾಜನಲ್ಲಿಗೆ ಹೋಗಿ ಎಲ್ಲ ವಿಷಯಗಳನ್ನು ಹೇಳಿ ಸನ್ಯಾಸವನ್ನು ತೆಗೆದುಕೊಳ್ಳಲು ಅನುಮತಿಯನ್ನು ಬೇಡುತ್ತಾನೆ. ಇದು 16ನೆಯದಾದ ಮೌಸಲ ಪರ್ವದ ಸಂಕ್ಷೇಪವಾದ ಕಥಾ ನಿರೂಪಣೆ. ಅಧ್ಯಾಯಾಷ್ಟೋ ಸಮಾಖ್ಯಾತಾ ಶ್ಲೋಕಾನಾಂಚ ಶತತ್ರಯಂ ಶ್ಲೋಕಾನಾಂ 20 ಚೈವ
ಸಂಖ್ಯಾತಸ್ತತ್ವದರ್ಶಿನ. ಈ ಪರ್ವದಲ್ಲಿ 8 ಅಧ್ಯಾಯಗಳು 320 ಶ್ಲೋಕಗಳು ಉಕ್ತವಾಗಿವೆ. ಇನ್ನು 17ನೆಯದು ಮಹಾಪ್ರಸ್ಥಾನಿಕ ಪರ್ವ. ಪಾಂಡವರು ರಾಜ್ಯವನ್ನು ತ್ಯಜಿಸಿ ದ್ರೌಪದಿಯೊಡನೆ ಮಹಾಪ್ರಸ್ಥಾನವನ್ನು ಅನುಸರಿಸಿ ಹೊರಟ ಕಥೆಯು ಈ ಪರ್ವದಲ್ಲಿ ಹೇಳಲ್ಪಟ್ಟಿದೆ. ಕೆಂಪು ಸಮುದ್ರದ ಸಮೀಪದಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಪಾಂಡವರು ಯಜ್ಞೇಶ್ವರನನ್ನು ಸಂದರ್ಶಿಸುತ್ತಾರೆ. ಅಗ್ನಿಯಿಂದ ಪ್ರೇರಿತನಾಗಿ ಅರ್ಜುನನು ಯಜ್ಞೇಶ್ವರನನ್ನು ಯಥೋಚಿತವಾಗಿ ಸಂಪೂಜಿಸಿ ಉತ್ತಮೋತ್ತಮವಾದ ಗಾಂಧೀವ ಧನಸ್ಸನ್ನು ಅಗ್ನಿಗೆ ಸಮರ್ಪಿಸುತ್ತಾನೆ. ಅನ್ನಾಹಾರಗಳಿಲ್ಲದೆ ಯುಧಿಷ್ಠಿರನ ಜೊತೆಯಲ್ಲಿ ನಡೆದು ಹೋಗುತ್ತಿದ್ದ ಭೀಮಾರ್ಜುನ, ನಕುಲ, ಸಹದೇವ, ದ್ರೌಪದಿಯರು ಒಬ್ಬೊಬ್ಬರಾಗಿ ಅಸುನಿಗೆ ಕೆಳಗೆ ಬೀಳುತ್ತಾರೆ. ಯುಧಿಷ್ಠಿರನು ಅದನ್ನು ನೋಡಿ ರಾಜ್ಯಕೋಶಗಳೆಲ್ಲವನ್ನು ಪರಿತ್ಯಜಿಸಿದಂತೆಯೇ ಅವರೆಲ್ಲರನ್ನು ಪರಿತ್ಯಜಿಸಿ ತನ್ನ ಮಹಾಪ್ರಸ್ಥಾನದ ಪ್ರಯಾಣವನ್ನು ಮುಂದುವರಿಸುತ್ತಾನೆ. ಧರ್ಮರಾಜನನ್ನು ಸ್ವರ್ಗಕ್ಕೊಯ್ಯಲು ದೇವರಥವೊಂದು ಹಿಂಬಾಲಿಸಿರುತ್ತದೆ. ಜೊತೆಯಲ್ಲಿದ್ದ ನಾಯಿಯನ್ನು ಬಿಟ್ಟು ತಾನೊಬ್ಬನೇ ದೇವರಥದಲ್ಲಿ ಕುಳಿತುಕೊಳ್ಳಲು ಧರ್ಮಜನು ಇಷ್ಟಪಡುವುದಿಲ್ಲ. ಬಳಲಿ ಬೆಂಡಾಗಿರುವ ಧರ್ಮಜನನ್ನು ಕರೆದೊಯ್ಯಲು ದೇವರಥವು ಉಪಸ್ಥಿತವಾಗಿದ್ದರು. ಧರ್ಮೈಕ ದೃಷ್ಟಿಯುಳ್ಳ ಮತ್ತು ಕರುಣಾಮಯನಾದ ಧರ್ಮಜನು ನಾಯಿಯನ್ನು ಬಿಟ್ಟು ರಥಕ್ಕೆ ಹತ್ತಲಾರನೆಂದು ಹೇಳಲಾಗಿ ನಾಯಿಯ ಸ್ವರೂಪವನ್ನು ಧರಿಸಿದ್ದ ಯಮಧರ್ಮನು ಪ್ರತ್ಯಕ್ಷನಾಗಿ ಮಗನೊಡನೆ ದಿವ್ಯ ರಥದಲ್ಲಿ ಕುಳಿತು ಸ್ವರ್ಗಕ್ಕೆ ಪ್ರಯಾಣ ಮಾಡುತ್ತಾನೆ. ಇಲ್ಲಿಗೆ ಮಹಾಪ್ರಸ್ಥಾನಿಕ ಪರ್ವವು ಮುಗಿಯುತ್ತದೆ. ಯತ್ರಾಧ್ಯಾಯತ್ರಯ ಪ್ರೋಕ್ತ ಶ್ಲೋಕಾನಾಂಚ ಶತತ್ರಯಂ ವಿಂಶತಿಶ್ಚ ತಥಾ ಶ್ಲೋಕ ಸಂಖ್ಯಾತಸ್ತತ್ವದರ್ಶಿನ. ಈ ಪರ್ವದಲ್ಲಿ 3 ಅಧ್ಯಾಯಗಳು 370 ಶ್ಲೋಕಗಳು ಇವೆ. ಇನ್ನು 18ನೆಯದು ಹಾಗೂ ಕೊನೆಯದೇ ಸ್ವರ್ಗಾರೋಹಣ ಪರ್ವ. ಇದರಲ್ಲಿ ಅನೇಕವಾದ ದಿವ್ಯ ವೃತ್ತಾಂತಗಳು ಹೇಳಲ್ಪಟ್ಟಿವೆ. ಅಲೌಕಿಕವಾದ ವೃತ್ತಾಂತಗಳಿವೆ. ಸ್ವರ್ಗಕ್ಕೆ ಹೋಗುವ ಹಾದಿಯಲ್ಲಿ ದೇವದೂತರು ವ್ಯಾಜಾಂತರದಿಂದ ಧರ್ಮಜನಿಗೆ ನರಕವನ್ನು ತೋರಿಸುತ್ತಾರೆ. ಅಲ್ಲಿ ತನ್ನ ತಮ್ಮಂದಿರ ಆರ್ತನಾದಗಳನ್ನು ಕೇಳಿ ಧರ್ಮಜನು ದುಃಖಿಸುತ್ತಾನೆ. ಮರುಕ್ಷಣದಲ್ಲಿಯೇ ದೇವಕಿಂಕರರೊಡನೆ ಮತ್ತೊಂದು ಪ್ರದೇಶದಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಅವನ ಅನುಜರೆಲ್ಲರೂ ಸದ್ಗತಿಯನ್ನು ಪಡೆದು ಸ್ವರ್ಗ ಸುಖವನ್ನು ಅನುಭವಿಸುತ್ತಿರುವ ದೃಶ್ಯವನ್ನು ದೇವರಾಜನೇ ತೋರಿಸುತ್ತಾನೆ. ಯುಧಿಷ್ಠಿರನು ಆಕಾಶಗಂಗೆಯಲ್ಲಿ ಸ್ನಾನ ಮಾಡಿ ತನ್ನ ಪಾರ್ಥಿವ ಶರೀರವನ್ನು ಅಲ್ಲಿಯೇ ತೊರೆದು ದೇವರೂಪವನ್ನು ಧರಿಸಿ ಸ್ವಧರ್ಮಾರ್ಜಿತವಾದ ಪುಣ್ಯ ಸ್ಥಾನವನ್ನು ಸ್ವರ್ಗದಲ್ಲಿ ಪಡೆದು ಇಂದ್ರನೇ ಮೊದಲಾದ ದೇವತೆಗಳಿಂದ ಸತ್ಕೃತನಾಗಿ ಆನಂದಭರಿತನಾಗಿರುತ್ತಾನೆ. ವ್ಯಾಸಪ್ರೋಕ್ತವಾದ ಮಹಾಭಾರತದಲ್ಲಿ 18ನೆಯ ಪರ್ವವಿದು. ಅಧ್ಯಾಯ ಪಂಚಸಂಖ್ಯಾತ ಪರ್ವಣ್ಯಸ್ಮಿನ್ ಮಹಾತ್ಮನ ಶ್ಲೋಕಾನಾಂ 200 ಚೈವ ಪ್ರಸಂಖ್ಯಾತೆ ತಪೋಧನಾಃ ನವಶ್ಲೋಕಾಸ್ತಥೈವಾನ್ಯೇ ಸಂಖ್ಯಾತ ಪರಮರ್ಷಿಣ ಅಷ್ಟಾದಶೈವಮೇತಾನಿ ಪರ್ವಾಣ್ಯುಕ್ತಾನ್ಯಶೇಷತಃ. ಈ ಪರ್ವದಲ್ಲಿ 5 ಅಧ್ಯಾಯಗಳು 209 ಶ್ಲೋಕಗಳು ಇವೆ. ಮಹಾಭಾರತದಲ್ಲಿ ಈ ಕಥಾಭಾಗಗಳನ್ನೊಳಗೊಂಡ 18 ಪರ್ವಗಳು ವ್ಯಾಸರಿಂದ ಹೇಳಲ್ಪಟ್ಟಿವೆ. ಖಿಲ ಭಾಗದಲ್ಲಿ ಹರಿವಂಶವು ಭವಿಷ್ಯದ್ ವರ್ಣನೆಯು ಹೇಳಲ್ಪಟ್ಟಿವೆ. 10 ಶ್ಲೋಕ ಸಹಸ್ರಾಣಿ 20 ಶ್ಲೋಕ ಶತಾನಿ ಚ ಖಿಲೇಶು ಹರಿವಂಶೇ ಚ ಸಂಖ್ಯಾತಾನಿ ಮಹರ್ಷಿಣಾಃ. ಹರಿವಂಶದಲ್ಲಿ 12,000 ಶ್ಲೋಕಗಳಿವೆ. ಈ ಪ್ರಕಾರವಾಗಿ ಮಹಾಭಾರತದ ಪರ್ವ ಸಂಗ್ರಹವು ಮಹರ್ಷಿಗಳಾದ ವ್ಯಾಸರಿಂದ ಹೇಳಲ್ಪಟ್ಟಿದೆ. ಋಷಿಸತ್ತಮರೇ, 18 ಅಕ್ಷೋಹಿಣಿ ಸಂಖ್ಯೆಯ ಸೈನ್ಯಗಳು ಯುದ್ಧ ಮಾಡುವ ಇಚ್ಛೆಯಿಂದ ಕುರುಕ್ಷೇತ್ರಕ್ಕೆ ಆಗಮಿಸಿದ್ದವು. ಆ ಭಯಂಕರ ಯುದ್ಧವು 18 ದಿನಗಳ ಪರ್ಯಂತವಾಗಿ ನಡೆಯಿತು. ಯೋ ವಿದ್ಯಾ ಚತುರೋ ವೇದಾನ್ ಸಂಘೋಪನಿಷದೋ ದ್ವಿಜಃ ನಚಾಖ್ಯಾನಮಿದಂ ವಿದ್ಯಾನ್ ನೈವ ಸ್ಯಾದ್ವಿಚಕ್ಷಣಃ. ಯಾವ ಬ್ರಾಹ್ಮಣನೇ ಆಗಲಿ 4 ವೇದಗಳನ್ನು, ವೇದಾಂಗಗಳನ್ನು, ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿರಬಹುದು. ಆದರೂ ಈ ಮಹಾಭಾರತದ ಆಖ್ಯಾನವನ್ನು ತಿಳಿದುಕೊಳ್ಳದಿದ್ದರೆ ಅಂತಹವನು ಖಂಡಿತವಾಗಿಯೂ ವಿಚಕ್ಷಣ ನೆನೆಸಿಕೊಳ್ಳಲಾರನು. ಅರ್ಥಶಾಸ್ತ್ರಮಿದಂ ಪ್ರೋಕ್ತಂ ಧರ್ಮಶಾಸ್ತ್ರಮಿದಂ ಮಹತ್ ಕಾಮಶಾಸ್ತ್ರಮಿದಂ ಪ್ರೋಕ್ತಂ ವ್ಯಾಸೇನಾಮಿತ ಬುದ್ಧಿನ. ಈ ಮಹಾಭಾರತವು ಕೇವಲ ಒಂದು ವಿಷಯಕ್ಕೆ ಸೀಮಿತವಾಗಿಲ್ಲ. ಬಹುಬುದ್ಧಿಶಾಲಿಗಳಾದ ವ್ಯಾಸರು ಇದರಲ್ಲಿ ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ಕಾಮಶಾಸ್ತ್ರಗಳನ್ನು ಆಯಾ ಸಂದರ್ಭಗಳಿಗೆ ಅನುಗುಣವಾಗಿ ಹೇಳಿದ್ದಾರೆ. ಭಾರತದ ಉಪಾಖ್ಯಾನವನ್ನು ಕೇಳುತ್ತಿರುವವನಿಗೆ ಬೇರೆಯ ಉಪಾಖ್ಯಾನಗಳನ್ನು ಕೇಳುವ ಅಭಿರುಚಿಯು ಖಂಡಿತವಾಗಿಯೂ ಉಂಟಾಗುವುದಿಲ್ಲ. ಕೋಗಿಲೆಯ ಸುಮಧುರ ಧ್ವನಿಯನ್ನು ಕೇಳಿದವರು ಕಾಗೆಯ ಕಾ ಕಾ ಎಂಬ ಶಬ್ದವನ್ನು ಕೇಳಲು ಅಪೇಕ್ಷಿಸುವರೇ? ಪಂಚಭೂತಗಳಿಂದ 3 ಲೋಕಗಳು ಹುಟ್ಟುವಂತೆ ಉತ್ತಮೋತ್ತಮವಾದ ಈ ಇತಿಹಾಸದಿಂದ ಕವಿಗಳಿಗೆ ಸ್ಫೂರ್ತಿಯು ಹುಟ್ಟುತ್ತದೆ. ಆಕಾಶದ ಮಡಿಲಿನಲ್ಲೇ ಜರಾಯುಜ, ಸ್ವೇದಜ, ಅಂಡಜ, ಉದ್ಭಿಜ್ಜಗಳೆಂಬ 4 ವಿಧವಾದ ಪ್ರಾಣಿಗಳಿರುವಂತೆ ಮಹಾಭಾರತದ ಮಡಿಲಿನಲ್ಲಿ 18 ಪುರಾಣಗಳಿವೆ. ಸಮಸ್ತವಾದ ಇಂದ್ರಿಯ ಚೇಷ್ಟೆಗಳಿಗೂ ಮಾನಸಿಕ ಕ್ರಿಯೆಗಳು ಹೇಗೆ ಆಧಾರಭೂತವಾಗಿರುವವೋ
ಹಾಗೆಯೇ ಸಂಪೂರ್ಣವಾದ ಲೌಕಿಕ ವೈದಿಕ ಕರ್ಮಗಳಿಗೂ ಸತ್ಕರ್ಮಗಳಿಗೂ ಈ ಆಖ್ಯಾನವು ಆಧಾರಭೂತವಾಗಿದೆ. ಮಹರ್ಷಿಗಳೇ, ನಾನು ಹಿಂದೊಮ್ಮೆ ಹೇಳಿದಂತೆ ಆಹಾರವನ್ನು ಆಶ್ರಯಿಸದೆ ಶರೀರವು ಹೇಗೆ ಉಳಿಯುವುದಿಲ್ಲವೋ ಹಾಗೆಯೇ ಮಹಾಭಾರತವನ್ನು ಆಶ್ರಯಿಸದಿರುವ ಕಥೆಯೇ ಈ ಪ್ರಪಂಚದಲ್ಲಿಲ್ಲ. ಕೀರ್ತಿವಂತರಾಗಬೇಕಾದರೆ ಕವಿಗಳು ಇದರಲ್ಲಿರುವ ತತ್ವರಾಶಿಯನ್ನು ಅಧ್ಯಯನ ಮಾಡಬೇಕು. ಇದನ್ನು ಆಶ್ರಯಿಸಿಯೇ ಅವರು ಸುಲೇಖಕರು ಸುಕವಿಗಳು ಆಗಬಲ್ಲರು. ಒಳ್ಳೆಯ ಸ್ಥಾನಮಾನಗಳನ್ನು ಆಶಿಸುವ ಸೇವಕನು ಶ್ರೇಷ್ಠನಾದ ಯಜಮಾನನನ್ನು ಆಶ್ರಯಿಸುವಂತೆ ಸಮಾಜದಲ್ಲಿ ಸತ್ಕೀರ್ತಿಯನ್ನು ಪಡೆಯಲು ಅಪೇಕ್ಷಿಸುವ ಲೇಖಕರು ಮತ್ತು ಕವಿಗಳು ಮಹಾಭಾರತವನ್ನೇ ಆಶ್ರಯಿಸಬೇಕು. ಬ್ರಹ್ಮಚರ್ಯ, ವಾನಪ್ರಸ್ಥ, ಸನ್ಯಾಸಾಶ್ರಮಗಳಿಗೆ ಗೃಹಸ್ಥಾಶ್ರಮವು ಆಶ್ರಯವಾಗಿರುವಂತೆ ಈ ಮಹಾಭಾರತವು ಎಲ್ಲ ಕವಿಗಳಿಗೂ ಆಶ್ರಯ ಸ್ಥಾನವಾಗಿದೆ. ಮಹಾಭಾರತಕ್ಕೆ ಸಮಾನವಾದ ಕಾವ್ಯವನ್ನಾಗಲಿ ಇತಿಹಾಸವನ್ನಾಗಲಿ ರಚಿಸಲು ಯಾವ ಕವಿಗಳು ಸಮರ್ಥರಾಗುವುದಿಲ್ಲ. ದ್ವಿಜಸತ್ತಮರೇ, ಧರ್ಮೇ ಮತಿರ್ಭವತು ವಃ ಸತತೋತ್ಥಿತಾನಾಂ ಸಹ್ಯೇಕ ಏವ ಪರಲೋಕ ಗದಸ್ಯ ಬಂಧುಃ ಅರ್ಥ ಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನ ನೈವಾಪ್ತ ಭಾವಮುಪಯಾಂತಿ ನಚ ಸ್ಥಿರತ್ವಂ. ಸಂಸಾರ ಸಾಗರದಲ್ಲಿ ಮುಳುಗಿ ಮೇಲೇಳುತ್ತಿರುವ ನಿಮ್ಮ ಬುದ್ಧಿಯು ಯಾವಾಗಲೂ ಧರ್ಮದಲ್ಲಿಯೇ ಸ್ಥಿರವಾಗಿರಲಿ. ಪರಲೋಕವನ್ನೈದುವವನಿಗೆ ಧರ್ಮವೊಂದೇ ಬಂಧುವಾಗಿ ಉಳಿದಿರುತ್ತದೆ. ಮರಣವೆಂಬುದು ಯಾರಿಗೂ ತಪ್ಪಿದ್ದಲ್ಲ. ದರಿದ್ರನಾಗಲಿ ಧನಿಕನಾಗಲಿ ಎಂದಾದರೊಂದು ದಿನ ಪರಲೋಕ ಯಾತ್ರೆಗೆ ಹೊರಡಲೇಬೇಕು. ಭೂಮಿಯಲ್ಲಿ ಜೀವಿಸುತ್ತಿರುವ ಸಮಯದಲ್ಲಿ ಚತುರರಾದವರು ಹಣವನ್ನು ಸಂಪಾದನೆ ಮಾಡಿಯಾರು, ಸ್ತ್ರೀಯರೊಡನೆ ಸ್ವೇಚ್ಛೆಯಿಂದ ರಮಿಸಿಯಾರು. ಆದರೆ ದೇಹವನ್ನು ಬಿಟ್ಟು ಹೊರಡುವ ಕಾಲದಲ್ಲಿ ಅರ್ಥವಾಗಲಿ ಸ್ತ್ರೀಯರಾಗಲಿ ಜೊತೆಯಲ್ಲಿ ಬರುವುದಿಲ್ಲ. ಜೀವಿಸಿರುವವರೆಗೆ ಅವರು ಆಪ್ತರಾಗಿದ್ದರು. ದೇಹವನ್ನು ತೊರೆದ ಮೇಲೆ ಅವರಲ್ಲಿ ಆಪ್ತ ಭಾವವು ಸ್ವಲ್ಪವೂ ಉಳಿಯುವುದಿಲ್ಲ. ಮನುಷ್ಯನ ನಿಜವಾದ ಆಪ್ತನೆಂದರೆ ಧರ್ಮ. ಅದು ಯಾವಾಗಲೂ ಸ್ಥಿರವಾಗಿರುತ್ತದೆ. ದೇಹದ ಅಂತ್ಯವಾದ ಮೇಲೂ ಜೀವನೊಡನೆ ಸೇರಿ ಪರಲೋಕಕ್ಕೆ ಹೋಗಿ ಫಲವನ್ನು ಕೊಡಿಸುತ್ತದೆ. ಆದುದರಿಂದ ಮನಸ್ಸು ಯಾವಾಗಲೂ ಧರ್ಮದಲ್ಲಿಯೇ ಲೀನವಾಗಿರಬೇಕು. ದ್ವೈಪಾಯನೋಷ್ಟ ಪುಟನಿಸ್ಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮಥ ಪಾಪ ಹರಂ ಶಿವಂಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರ ಜಲೈರಭಿಷೇಚನೇನ. ಇದು ದ್ವೈಪಾಯನ ಮಹರ್ಷಿಗಳ ತುಟಿಗಳೆರಡರ ಮಧ್ಯದಿಂದ ಹರಿದು ಬಂದಿರುವ ಅಪ್ರಮೇಯವಾದ, ಪುಣ್ಯಪ್ರದವಾದ, ಪವಿತ್ರವಾದ, ಪಾಪಹರವಾದ, ಮಂಗಳಕರವಾದ ಮಹಾಭಾರತವೆಂಬ ಪುಣ್ಯ ನದಿ. ಇಂತಹ ಪರಮ ಪವಿತ್ರವಾದ ವಾಂಗ್ಮಯವನ್ನು ಅನುದಿನವೂ ಕೇಳುವವರಿಗೆ ಪುಣ್ಯತೀರ್ಥಗಳಲ್ಲಿ ಸ್ನಾನದ ಅವಶ್ಯಕತೆ ಏನಿದೆ? ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡುವುದು ಪಾಪ ಪರಿಹಾರಕ್ಕಾಗಿ. ಮಹಾಭಾರತದ ಶ್ರವಣ ಮಾತ್ರದಿಂದಲೇ ಸಕಲ ಪಾಪಗಳು ಪರಿಹಾರವಾಗಿ ಸನ್ಮಂಗಲಗಳು ಉಂಟಾಗುತ್ತವೆ. ಆದುದರಿಂದ ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡುವ ಅವಶ್ಯಕತೆ ಇಲ್ಲ. ಯದನ್ಹಾ ಕುರುತೆ ಪಾಪಂ ಬ್ರಾಹ್ಮಣ ಸ್ತ್ರೀಂದ್ರಿಯೈಶ್ವರನ್ ಮಹಾಭಾರತಮಾಖ್ಯಾಯ ಸಂಧ್ಯಾಂ ಮುಚ್ಯತಿ ಪಶ್ಚಿಮಾಂ. ಬ್ರಾಹ್ಮಣನು ಇಂದ್ರಿಯಗಳ ವಶಾನುಗನಾಗಿ ಹಗಲಿನಲ್ಲಿ ಮಾಡಿರಬಹುದಾದ ಪಾಪವು ಸಾಯಂ ಸಂಧ್ಯಾ ಸಮಯದಲ್ಲಿ ಮಹಾಭಾರತ ಪ್ರವಚನ ಮಾಡುವುದರಿಂದ ಪರಿಹಾರವಾಗುತ್ತದೆ. ಯದ್ರಾತ್ರೌ ಕುರುತೆ ಪಾಪಂ ಕರ್ಮಣ ಮನಸಾಗಿರ ಮಹಾಭಾರತಮಾಖ್ಯಾಯಾಂ ಪೂರ್ವಾಂ ಸಂಧ್ಯಾಂ ಪ್ರಮುಚ್ಯತೆ. ಶರೀರ, ಮನಸ್ಸು, ಮಾತುಗಳಿಂದ ರಾತ್ರಿಯಲ್ಲಿ ಮಾಡಿದ ಪಾಪವು ಪ್ರಾತಃ ಸಂಧ್ಯಾ ಸಮಯದಲ್ಲಿ ಮಹಾಭಾರತ ಪ್ರವಚನ ಮಾಡುವುದರಿಂದ ಪರಿಹಾರವಾಗುತ್ತದೆ. ಯೋಗೋಷತಂ ಕನಕ ಶೃಂಗಮಯಂ ದಧಾತಿ ವಿಪ್ರಾಯ ವೇದ ವಿದುಷೇ ಚ ಬಹುಶ್ರುತಾಯ ಪುಣ್ಯಾಂಚ ಭಾರತ ಕಥಾಂ ಶೃಣುಯಾಚ್ಚ ನಿತ್ಯಂ ತುಲ್ಯಂ ಫಲಂ ಭವತಿ ತಸ್ಯ ಚೈವ. ಯಾವನು ಬಹುಶ್ರುತನಾದ ವೇದವಿದನಾದ ಬ್ರಾಹ್ಮಣನಿಗೆ ಸ್ವರ್ಣಮಯವಾದ ಕೊಂಬುಗಳಿಂದ ಅಲಂಕೃತವಾದ 100 ಹಸುಗಳನ್ನು ದಾನ ಮಾಡುವನೋ ಅಂತಹವನಿಗೆ ಲಭಿಸುವ ಪುಣ್ಯ ಮತ್ತು ಮಹಾಭಾರತವನ್ನು ಯಾವನು ಅನುದಿನವೂ ಕೇಳುತ್ತಿರುವನೋ ಅವನಿಗೆ ಲಭಿಸುವ ಪುಣ್ಯ, ಈ ಎರಡೂ ಒಂದೇ ವಿಧವಾದ ಫಲಗಳನ್ನು ಕೊಡುತ್ತವೆ. ಆಖ್ಯಾನಂ ತದಿದಮನುತ್ತಮಂ ಮಹಾರ್ಥಂ ವಿಜ್ಞೇಯಂ ಮಹದಿಹ ಪರ್ವ ಸಂಗ್ರಹೇಣ ಶ್ರುತ್ವಾದೋ ಭವತಿ ನೃಣಾಂ ಸುಖಾವಗಾಹಂ ವಿಸ್ತೀರ್ಣಂ ಲವಣ ಜಲಂ ಯಥಾಪ್ಲವೇನ. ಪರ್ವಸಂಗ್ರಹದ ಓದುವಿಕೆಯಿಂದಲೇ ಈ ಮಹಾಭಾರತದ ಆಖ್ಯಾನವು ಉತ್ತಮೋತ್ತಮವಾದುದೆಂದು, ಮಹಾರ್ಥವುಳ್ಳದ್ದೆಂದು ಮೇಧಾವಿಯಾದವನು ತಿಳಿದುಕೊಳ್ಳಬೇಕು. ಮಹಾಸಮುದ್ರವನ್ನು ದಾಟಲು ದೋಣಿಯು ಸಾಧನವಾಗಿರುವಂತೆ ಈ ಪರ್ವಸಂಗ್ರಹ ಪರ್ವದ ಶ್ರವಣವು ಅದ್ಭುತವಾದ ಮಹಾಭಾರತವನ್ನು ಶ್ರವಣ ಮಾಡುವುದಕ್ಕೆ ಸಹಕಾರಿಯಾಗಿ ಮನುಷ್ಯರಿಗೆ ಬಹಳ ಸುಖದಾಯಕವಾಗುತ್ತದೆ ಎಂಬಲ್ಲಿಗೆ 2ನೇ ಆದಿಪರ್ವದ 2ನೇ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.